ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿಯೂ ಅದೇ ರೀತಿಯಲ್ಲಿ 8ನೇ ದಿವಸದ ಉಪವಾಸ ಪ್ರಾರ್ಥನೆಗೆ ಸೇರಿ ಬಂದಿರುವಂತ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ವಂದನೆಯನ್ನ ಬಯಸುತ್ತೇನೆ. ಹಲ್ಲೆಲೂಯಾ. ಇದೆಲ್ಲವೂ ಕೂಡ ದೇವರ ಕೃಪೆಯಿಂದಲೇ ಆಗಿದೆ. ಹಲ್ಲೆಲೂಯಾ. ಕರ್ತನಿಗೆ ಮಾತ್ರವೇ ಮಹಿಮೆಯನ್ನ ಸಲ್ಲಿಸುವುದಾಗಲಿ. ಹಲ್ಲೆಲೂಯಾ. ಕಳೆದ ವಾರವೆಲ್ಲ ನಾವು ನಮ್ಮ ಆತ್ಮದ ಉಜ್ಜೀವನದ ವಾಕ್ಯಗಳನ್ನೆಲ್ಲವನ್ನ ನಾವು ಕೇಳ್ತಾ ಇದ್ದೇವೆ. ಕರ್ತನು ಅನೇಕ ಉಜ್ಜೀವನವನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ, ಬದಲಾವಣೆಯನ್ನ ಮಾಡಿದ್ದಾನೆ, ನಮ್ಮ ಆಲೋಚನೆಯನ್ನ ಬದಲಾವಣೆ ಮಾಡಿದ್ದಾನೆ ಅನ್ನೋದನ್ನ ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಲೂಕನ ಸುವಾರ್ತೆ 5ನೇ ಅಧ್ಯಾಯ 3ರಿಂದ 5 ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 3ರಿಂದ 5 ವಚನಗಳು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಯನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಲ್ಲೆಲೂಯಾ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿಯೆಲ್ಲ ಪೇತ್ರ ಪ್ರಯಾಸ ಪಟ್ಟಿದ್ದಾನೆ, ಅವನಿಗೆ ಮೀನು ಸಿಕ್ಕಲಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಹೇಳುವ ಒಂದು ಮಾತನ್ನ ಆತನು ಕೇಳಿಸಿಕೊಂಡು ಆತನ ಏನ್ ಹೇಳ್ತಾ ಇದ್ದಾನೆ? ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನೀವು ಅನೇಕ ಬಾರಿ ವಿಚಾರಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಬಹುದು. ಅನೇಕ ವಿಚಾರಗಳನ್ನ ಹ್ಯಾಂಡಲ್ ಮಾಡುವುದಕ್ಕ ಹೋಗುವಾಗ ನನಗೆ ಈ ರೀತಿ ಗೊತ್ತಿದೆ ಅನ್ನೋದನ್ನ ಅನ್ಸಿರಬಹುದು, ಸೋತಿರಬಹುದು, ವಿಫಲರಾಗಿರಬಹುದು, ನಿರಾಶೆ ಆಗಿರಬಹುದು. ಆದ್ರೆ ಅದೇ ಸ್ಥಳದಲ್ಲಿ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ಮತ್ತೊಂದು ಬಾರಿ ಅದನ್ನ ಪ್ರಯತ್ನ ಪಡು ಎನ್ನುವುದನ್ನ ಹೇಳುವಾಗ ಇಲ್ಲಿ ಪೇತ್ರನು ಹೇಳಿದ ರೀತಿಯಲ್ಲಿ ನಿನ್ನ ಮಾತಿನ ಮೇಲೆ ನಾನು ಬಲೆಗಳನ್ನು ಹಾಕುತ್ತೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಎಷ್ಟು ಜನರು ಪ್ರಿಯರೇ, ನಾನು ಮಾಡುವಂತಹ ಪ್ರಾರ್ಥನೆ ಅನೇಕ ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡಿ, ಈ ಪ್ರಾರ್ಥನೆ ರಿಕ್ವೆಸ್ಟೇ ನನಗೆ ಅದನ್ನ ಹೇಳುವುದಂದ್ರೆ, ನೆನಪಿಸುವುದಂದ್ರೆ ಒಂಥರ ನನಗೆ ದುಃಖ, ನಿರಾಶೆ, ಸಿಟ್ಟು ಅನ್ನೋ ರೀತಿಯಲ್ಲಿ ನಮಗೆ ಪ್ರಾರ್ಥನೆಯಲ್ಲಿ ಕೂರುವಾಗ ದೇವರ ವಿರುದ್ಧವಾಗಿರುವ. ಆದರೆ ದೇವರೇ ಹೇಳ್ತಿದ್ದಾರೆ, ನೀನು ಮತ್ತೆ ಅದೇ ಪ್ರಾರ್ಥನೆ ರಿಕ್ವೆಸ್ಟ್ ಒಂದಿಗೆ ಕರ್ತನ ಮುಂದೆ ಹೋಗುವಾಗ ಆತನು ನಿನಗೆ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. ಯಾಕಂದ್ರೆ ಮೋಶೆ ಕೂಡ ಆತನು ಹೇಳಿದ್ದನು, ಆತನು ದೇವರ ಆತನನ್ನ ಕರೆದಾಗ ಆತನು ಹೇಳ್ತಾ ಇದ್ದಾನೆ, ಇಗೋ ಇದ್ದೇನೆ ಸ್ವಾಮಿ ಎಂದು ಹೇಳ್ತಾ ಇದ್ದಾನೆ. ಅದೇ ರೀತಿ ಸಮುವೇಲನನ್ನ ಕರೆದನು. ಸಮುವೇಲನಿಂದ ಕರೆಯುವಾಗ, 3ನೇ ಬಾರಿ ಕರೆಯುವಾಗ ಆತನು ಹೇಳ್ತಾ ಇದ್ದಾನೆ, ಅಪ್ಪಣೆ ಆಗಲಿ, ನಿನ್ನ ದಾಸನು ಕಾದಿದ್ದಾನೆ ಅನ್ನೋದನ್ನ ಆ ಸಮುವೇಲನ ಹೇಳ್ತಾ ಇದ್ದಾನೆ. ದಾನಿಯೇಲನಿಗೆ ತನ್ನ ಒಂದು ಪ್ರಕಟಣೆಯನ್ನ, ತನ್ನ ಒಂದು ಪ್ರವಾದನೆ ಮಾತುಗಳನ್ನ ದೇವರು ಹೇಳುವಂತಹ ಸಂದರ್ಭದಲ್ಲಿ ದಾನಿಯೇಲನು ಹೇಳ್ತಾನೆ, ಎನ್ನೊಡೆಯನೇ ಮಾತಾಡು, ನನ್ನನ್ನು ಬಲಗೊಳಿಸಿದ್ದಿ ಎಂದು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಯೆಶಾಯನ ಜೊತೆ ದೇವರು ಮಾತನಾಡುವಾಗ, ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂದು ಕೇಳುವಂತ ಸಂದರ್ಭದಲ್ಲಿ ಆತನ ಹೇಳ್ತಾ ಇದ್ದಾನೆ, ಇಗೋ ಇದ್ದೇನೆ, ನನ್ನನ್ನು ಕಳುಹಿಸು ಎಂದು ಪ್ರತ್ಯುತ್ತರ ಹೇಳುವುದನ್ನು ನಾವು ಗಮನಿಸಿದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರಿಗೆ ಈ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡುವವರು ಎಷ್ಟು ಜನರಿದ್ದೀರಾ? ಹಲ್ಲೆಲೂಯಾ. ನಿಮಗೆ ದೇವರ ಸ್ವರ ಕೇಳಿಸ್ತಾ ಇದೆಯಾ? ಅಥವಾ ಕೇಳಿಸದೆ ಹೋದ್ರೆ ನಿಮ್ಮಲ್ಲಿ ಒಂದು ತಿರಸ್ಕಾರ ಇದೆಯಾ? ಅಥವಾ ನಿರ್ಲಕ್ಷ್ಯ ಇದೆಯಾ? ಅದನ್ನೆಲ್ಲವನ್ನ ಬದಿಗೊದ್ದಿ ಪೇತ್ರನ ರೀತಿಯಲ್ಲಿ, ದಾನಿಯೇಲನ ರೀತಿಯಲ್ಲಿ, ಸಮುವೇಲನ ರೀತಿಯಲ್ಲಿ, ಮೋಶೆಯ ರೀತಿಯಲ್ಲಿ, ಯೆಶಾಯನ ರೀತಿಯಲ್ಲಿ ಇಗೋ ಇದ್ದೇನೆ ಸ್ವಾಮಿ ಎನ್ನುವವರು ಎಷ್ಟು ಜನ ಇದ್ದೀರಾ? ಹಲ್ಲೆಲೂಯಾ. ಕರ್ತನು ಈಗ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ರೆಸ್ಪಾನ್ಸ್ ಅನ್ನು ನೀವು ಕರ್ತನಿಗೆ ತೋರಿಸುವವರಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗಲೂ ಕೂಡ ನಾವು ಅಕ್ಕಿ ರೊಟ್ಟಿಯನ್ನು ಮನೆಯಲ್ಲಿ ಮಾಡ್ತೇವೆ. ಅಕ್ಕಿ ರೊಟ್ಟಿಯನ್ನು ಮನೆಯಲ್ಲಿ ಮಾಡುವಾಗ ಎಲ್ಲ ಸಮಯದಲ್ಲಿ ಆ ರೀತಿ ಇರೋದಿಲ್ಲ. ಆದ್ರೆ ಕೆಲವು ಬಾರಿ ಆಂಟಿ ಏನ್ ಮಾಡ್ತಾರೆ, ಅದನ್ನೆಲ್ಲ ತುಂಡು ಚೂರು ಮಾಡಿ ಅದ್ರ ಮೇಲೆ ಸಾರಾಕ್ತಾರೆ. ಯಾಕೆ ಅಂತಂದ್ರೆ ಅದು ಚೆನ್ನಾಗಿ ಎಳ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರ್ಲಿ ಅಂತ. ಹಲ್ಲೆಲೂಯಾ. ಇವತ್ತಿನ ದಿವಸ ವಾಕ್ಯವನ್ನ ತೆಗೆದು ಚೂರು ಮಾಡಿ ನಾವು ಜಗಿದು ತಿನ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಆವಾಗಲೇ ನಮ್ಮ ದೇಹಕ್ಕೆ ಅದರಲ್ಲಿರುವ
ಬೇಕಾದಂತ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇಷ್ಟುವರೆಗೆ ನಿಮಗೆ ಹೇಳಿದ್ದು ನೀವು ವಾಕ್ಯವನ್ನ ಈಗ ಗಮನವಿಟ್ಟು ಕೇಳಬೇಕು ಮತ್ತು ಅದರಂತೆ ನಡೀಬೇಕಂದ್ರೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಮಾಡಬೇಕಾದಂತ ಕಾರ್ಯ, ನಾವು ಸರ್ವ ಆಯುಧಗಳನ್ನ ಧರಿಸಬೇಕು. ಹಲ್ಲೆಲೂಯಾ. ನಮ್ಮ ಶತ್ರುವಿನ ವಿರುದ್ಧವಾಗಿ ಹೋರಾಡಬೇಕಾದ್ರೆ ಸರ್ವ ಆಯುಧಗಳನ್ನು ನಾವು ಧರಿಸಬೇಕಾಗಿದೆ. ಸರ್ವ ಆಯುಧಗಳನ್ನ ಧರಿಸದೆ ಯುದ್ಧಕ್ಕೋಸ್ಕರ ನಾವು ಸಿದ್ಧವಾಗದೆ ನಾವು ಯುದ್ಧ ರಂಗದಲ್ಲಿ ನಿಲ್ಲೋದಾದ್ರೆ ನಮಗೆ ಸೋಲು ಖಂಡಿತ. ಯಾಕಂದ್ರೆ ಯಾವ ಪ್ರಿಪರೇಷನ್ ಇಲ್ಲ, ದೇವರ ಜೊತೆ ಯಾವ ಪ್ರಿಪರೇಷನ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ನಮಗೆ ಇರುವಂತ ಶಸ್ತ್ರಾಸ್ತ್ರಗಳ ವಿಚಾರವಾಗಿ ನಾನು ಮಾತನಾಡ್ತಾ ಇಲ್ಲ. ನಾವು ಕೂತು ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದರ ವಿಚಾರವಾಗಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಸರ್ವಾಯುಧಗಳ ವಿಚಾರವಾಗಿ ಪೌಲನಲ್ಲಿ ಹೇಳ್ತಾ ಇದ್ದಾನೆ. ದೇವರ ಮಕ್ಕಳು, ದೇವರ ಸೇವಕರು, ಪ್ರವಾದಿಗಳು, ಅಪೊಸ್ತಲರು ಯಾರೇ ಇರಬಹುದು, ಅವರೆಲ್ಲರೂ ಕೂಡ ದೇವರ ಸರ್ವಾಯುಧಗಳನ್ನು ಧರಿಸಬೇಕು ಎನ್ನುವ ವಿಚಾರದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಆತನು ಪ್ರಾರಂಭದಿಂದಲೇ ಕೆಲವು ಪ್ರಿಪರೇಷನ್ ಬಗ್ಗೆ ಹೇಳ್ತಾನೆ. ಸರ್ವಾಯುಧಗಳನ್ನು ಧರಿಸುವುದಕ್ಕಿಂತ ಮುಂಚಿತವಾಗಿ ಕೆಲವು ಪ್ರಿಪರೇಷನ್ ಬಗ್ಗೆ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ಮೊದಲನೇ ವಾಕ್ಯ 10ನೇ ವಚನದಲ್ಲಿ, ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ, ಕಡೇ ಮಾತೇನೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ವಾಕ್ಯವನ್ನ ಗಮನಿಸಿರಿ. ಮತ್ತೊಂದು ಸಾರಿ ಹೋಗೋಣ. ಕಡೇ ಮಾತೇನೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಲ್ಲೆಲೂಯಾ. ಎರಡು ಭಾಗ ಇದೆ. ಒಂದು ಭಾಗ ಯಾವುದೆಂದು ನೋಡುವಾಗ ನೀವು ಕರ್ತನನ್ನು ಆಶ್ರಯಿಸಿಕೊಳ್ಳಬೇಕು, ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನನ್ನು ನಾವು ಆಶ್ರಯಿಸಿಕೊಳ್ಳುವುದು ಹೇಗೆ, ಅದರಿಂದ ನಮಗೆ ಸಿಕ್ಕುವಂತ ಬಲ ಯಾವುದು, ನಾವು ಯಾವ ರೀತಿಯಲ್ಲಿ ಕರ್ತನ ಆಶ್ರಯಿಸಿಕೊಳ್ಳಬೇಕು ಅನ್ನೋದನ್ನ ಇವತ್ತಿನ ದಿವಸ ನಾವು ಕಲಿಯ ಅಂದ್ರೆ ಆ ವಾಕ್ಯವನ್ನ ಎರಡು ಭಾಗವಾಗಿ ನಾವು ತುಂಡು ಮಾಡ್ತಾ ಇದ್ದೇವೆ. ಒಂದು ವಾಕ್ಯದ ಭಾಗವನ್ನ ಇವತ್ತು ರುಚಿಸಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಕರ್ತನ ಸನ್ನಿಧಾನದಲ್ಲಿ ದೇವರನ್ನು ನಾವು ಪ್ರಾರ್ಥನೆಯೊಂದಿಗೆ ಇರೋಣ. ಈ ಕರ್ತನನ್ನ ನಾವು ಆಶ್ರಯಿಸಿಕೊಳ್ಳುವುದು ಅಂದರೆ ಏನು? ಕರ್ತನನ್ನ ಒಬ್ಬನನ್ನೇ ನಾವು ದೃಷ್ಟಿಸಿ ನೋಡುವುದು ಅಂದರೆ ಏನು? ಕರ್ತನ ಜೊತೆ ಮಾತ್ರವೇ ನಾವು ನಡೆಯುವುದು ಅಂದರೆ ಏನು? ನಮಗೆ ಅನೇಕ ಸಜೆಷನ್ಗಳು, ಅನೇಕ ಸಲಹೆಗಳು, ಸೂಚನೆಗಳು, ಕೌನ್ಸಿಲಿಂಗ್ಗಳು ಜನರು ಕೊಡುವಾಗ ನಾನು ಕರ್ತನ ಮಾತನ್ನ ಮಾತ್ರವೇ ಕೇಳೋದು ಹೇಗೆ? ಕರ್ತನ ಪ್ರೇರೇಪಣೆಯುಳ್ಳಂತಹ ಮಾತುಗಳು ಯಾವುದಾಗಿದ್ದಾವೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ. ಅದನ್ನ ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಮೊದಲನೇ ಸಮುವೇಲನ ಪುಸ್ತಕ 17ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀಸಸ್ ಲಾರ್ಡ್. ಕರ್ತನೇ ನಾಮಕ್ಕೆ ಸ್ತೋತ್ರಂ, 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 ಸ್ತೋತ್ರಂ. ಮೊದಲನೇ ಸಮುವೇಲನ ಪುಸ್ತಕ 17ನೇ ಅಧ್ಯಾಯ ನಾವು ನೋಡುವಾಗ ಅಲ್ಲಿ ಏನ್ ನಡೀತಾ ಇದೆ? ಇಸ್ರೇಲರು ಫಿಲಿಸ್ಟಿಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿದ್ದಾರೆ. ಯುದ್ಧದಲ್ಲಿ ಎಲ್ಲಿ ನಿಂತಿದ್ದಾರೆ? ಒಂದು ಬೆಟ್ಟದಲ್ಲಿ ಇಸ್ರೇಲರು ನಿಂತಿದ್ದಾರೆ, ಇನ್ನೊಂದು ಬೆಟ್ಟದಲ್ಲಿ ಫಿಲಿಸ್ಟಿಯರ್ ನಿಂತಿದ್ದಾರೆ. ಮತ್ತೆ ಯುದ್ಧ ಎಲ್ಲಿ ನಡಿಬೇಕು? ಕಣಿವೆಯಲ್ಲಿ ನಡಿಬೇಕು. ಕಣಿವೆಯಲ್ಲಿ ಯುದ್ಧ ನಡಿಬೇಕು. ಯಾವಾಗಲೂ ಕೂಡ ನಮಗೆ ಯುದ್ಧದ ಇರೋದು ಕಣಿವೆಯಲ್ಲಿ ಬೇರೆ. ಹಲ್ಲೆಲೂಯಾ. ಯಾವಾಗ ಕತ್ತಲೆಯಲ್ಲಿ ನಾವು ಹಾದೋಗ್ತೇವೋ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾವು ಹಾದೋಗುತ್ತೇವೋ, ಆವಾಗ ನಮಗೆ ಯುದ್ಧವಿರುತ್ತದೆ. ಹಲ್ಲೆಲೂಯಾ. ಸೈತಾನನು ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ. ಆ ಆಕ್ರಮಣವನ್ನ ನಾವು ಎದುರಿಸುವ ಶಕ್ತರಾದರೆ ಮಾತ್ರ ಆ ಯುದ್ಧದಲ್ಲಿ ನಾವು ಜಯಿಸುತ್ತೇವೆ. ಇಲ್ಲಂದ್ರೆ ಆ ಕಣಿವೆಯಲ್ಲಿ, ಆ ಕತ್ತಲೆಯಲ್ಲಿ ನಾವು ಸೋತು ಹೋಗುತ್ತೇವೆ. ಎಷ್ಟರ ಮಟ್ಟಕ್ಕೆ ಅಂತಂದ್ರೆ ನಮ್ಮ ರಕ್ಷಣೆಯನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿಯೂ ಎದುರಾಗ್ತದೆ. ಯಾಕಂದ್ರೆ ಸೈತಾನನಿಗೆ ಯಾವ ಮಟ್ಟದಲ್ಲಿ ಆಕ್ರಮಣ ಮಾಡಬೇಕು ಅಂತ ಆತನಿಗೆ ಗೊತ್ತಿದೆ. ನಮ್ಮನ್ನ ಎಲ್ಲಿ ಹೊಡಿಬೇಕು ಅಂತ ಗೊತ್ತಿದೆ, ಯಾವ ರೀತಿಯಲ್ಲಿ ಹೊಡಿಬೇಕು ಅಂತ ಗೊತ್ತಿದೆ, ಯಾವ ಸ್ಥಳದಲ್ಲಿ ನಿನ್ನನ್ನು ಹೊಡಿಬೇಕು ಅಂತ ಗೊತ್ತಿದೆ, ಯಾವ ವ್ಯಕ್ತಿಯ ಮುಖಾಂತರವಾಗಿ, ಯಾವ ವ್ಯಕ್ತಿಯ ಬಾಯಿಯ ಮುಖಾಂತರವಾಗಿ ನಿನ್ನನ್ನ ಹೊಡಿಬೇಕು, ಯಾವ ಒಂದು ವೀಕ್ನೆಸ್ ಅನ್ನು ಹಿಡಿದುಕೊಂಡು ನಿನ್ನನ್ನು ನಾಶ ಮಾಡಬೇಕೆಂದು ಆತನು ತಿಳಿದಿದ್ದಾನೆ. ಯಾಕೆಂದ್ರೆ ಆತನು ಆದಿಯಲ್ಲೇ ಇದ್ದ. ಆತನು ಏದೇನ್ ತೋಟದಲ್ಲಿ ಆದಾಮನನ್ನ ಉಂಟು ಮಾಡಿದ ಕೂಡಲೇ ಆದಾಮನನ್ನ ಅವಳನ್ನ ಸ್ಟಡಿ ಮಾಡಿದಂತ ವ್ಯಕ್ತಿ. ಅವನು ಕೂತ್ಕೊಂಡು ಏನ್ ಸ್ಟಡಿ ಮಾಡ್ತಾನೆ? ಅವಳು ಯಾವಾಗ್ಲೂ ಏನ್ ನೋಡ್ತಾ ಇದೆ? ಒಳ್ಳೆದರ ಕೆಟ್ಟದರ ಫಲವನ್ನ ಬಿಡುವಂತ ಮರದ ಕಡೆಗೆ ಆತಳು ಆಕರ್ಷಿತಳಾಗ್ತಾ ಇದ್ಲು. ಅದನ್ನು ನೋಡ್ತಿದ್ದೆ. ಯಾಕೆಂತಂದ್ರೆ ಅವಳು ಎಕ್ಸ್ಪ್ಲೈನ್ ಮಾಡ್ತಾಳೆ, ರಮ್ಯವಾಗಿಯೂ
ಜ್ಞಾನಕ್ಕೆ ಯೋಗ್ಯವಾಗಿಯೂ ತಿನ್ನುವುದಕ್ಕೆ ಬಹಳ ಟೇಸ್ಟ್ ಆಗಿಯೂ ಇದೆ. ಹೇಗೆ ಇವಳಿಗೆ ಗೊತ್ತಾಯಿತು? ಟೇಸ್ಟ್ ಆಗಿದೆ, ಜ್ಞಾನ ಇದೆ, ರಮ್ಯ ಇದೆ, ಹೇಗೆ ಗೊತ್ತಾಯಿತು? ಅದರ ವಿಚಾರವಾಗಿಯೇ ಅವಳು ನೋಡ್ತಾಳೆ. ಆದ್ರೆ ಇದನ್ನೆಲ್ಲ ವಿಚಾರವನ್ನ, ಈ ಪಿಕ್ಚರ್ ನ ಯಾರು ನೋಡ್ತಾ ಇದ್ದಾನೆ, ಸ್ಟಡಿ ಮಾಡ್ತಾ ಇದ್ದಾನೆ? ಸೈತಾನನ ಸ್ಟಡಿ. ಅದೇ ರೀತಿಯಲ್ಲಿ ಒಬ್ಬೊಬ್ಬರನ್ನ ಪ್ರಿಯರೇ, ನೀವು ಮನೆಯಲ್ಲಿ 4 ಗೋಡೆಯಲ್ಲಿ ಬಾಗಿಲಾಕು ಕುಳಿತರೂ ಕೂಡ ಆತನು ಸ್ಟಡಿ ಮಾಡುವ, ಆತನ ನಿಮ್ಮನ್ನ ಎಲ್ಲಾ ಸ್ಥಳದಲ್ಲಿ ಅವನು ಸ್ಟಡಿ ಮಾಡಿ ಇವನಿಗೆ ಇದನ್ನ ತಂತ್ರವನ್ನ ರೂಪಿಸಿದರೆ ಮಾತ್ರವೇ ಇವನನ್ನ ನಾನು ಹಿಡಿಯಬಹುದು, ಇವನನ್ನ ನಾಶ ಮಾಡಬಹುದು ಅನ್ನುವ ರೀತಿಯಲ್ಲಿ ಸ್ಟಡಿ ಮಾಡುವಂತ ವ್ಯಕ್ತಿ. ಅದೇ ರೀತಿಯಲ್ಲಿ ಇಲ್ಲಿ ಏನ್ ನಡೀತಾ ಇದೆ, ಈ ತಗ್ಗಿನಲ್ಲಿ ಬಂದು ಇವರಿಗೆ ಯುದ್ಧ ಮಾಡಬೇಕು. ಆದ್ರೆ ಯುದ್ಧ ಮಾಡೋದಕ್ಕೆ ಏನ್ ಪರಿಸ್ಥಿತಿ ಏನಂದ್ರೆ, ಅಲ್ಲಿ ಒಬ್ಬ ವೀರ ಎದ್ದೇಳ್ತಾ ಇದ್ದಾನೆ. ಆತನ ಹೆಸರು, ಆತನು ಗೋಲ್ಯಾತನ ಎಂದು ನಾವು ನೋಡ್ತೇವೆ. ಅದು ಯಾರ ಪಕ್ಷದವನವನು? ಫಿಲಿಸ್ಟಿಯರ ಪಕ್ಷದವನಾಗಿದ್ದಾನೆ. ಆತನ ಎದ್ದು ಏನ್ ಮಾಡ್ತಾ ಇದ್ದಾನೆ? ಆತನು ಚಾಲೆಂಜ್ ಮಾಡ್ತಾ ಇದ್ದಾನೆ. ಯಾರನ್ನ ಚಾಲೆಂಜ್ ಮಾಡ್ತಾ ಇದ್ದಾನೆ? ಭೂಮಿ ಆಕಾಶವನ್ನ, ಒಣನೆಲವನ್ನ, ಸಮುದ್ರವನ್ನ, ಈ ಸೃಷ್ಟಿಗಳನ್ನ ಎಲ್ಲವನ್ನ ಉಂಟು ಮಾಡಿದ ದೇವರ ಮಕ್ಕಳ ವಿರುದ್ಧವಾಗಿ ನಿಂತು ಆತನು ಏನನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ? ನೀವು ಧೈರ್ಯ ಇರುವುದಾದರೆ ನನ್ನ ಮುಂದೆ ಯುದ್ಧ ಮಾಡೋದಕ್ಕೆ ಬನ್ನಿ ಎಂದು ಚಾಲೆಂಜ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಚಾಲೆಂಜ್ ಅನ್ನು ಯಾರು ಮಾಡಬೇಕಿತ್ತು? ಆಕ್ಚುಲಿ ಯಾರು ಮಾಡಬೇಕಿತ್ತು? ಇಸ್ರಾಯೇಲ್ ದೇವರ ಮಕ್ಕಳು. ಒಣನೆಲವನ್ನ, ಸಮುದ್ರವನ್ನ ಎಲ್ಲವನ್ನ ಉಂಟು ಮಾಡಿದ ದೇವರ ಮಕ್ಕಳು ನಿಂತು ಚಾಲೆಂಜ್ ಮಾಡಬೇಕಾಗಿತ್ತು. ಆದರೆ ಶತ್ರು ಅವರ ವಿರುದ್ಧವಾಗಿ ಚಾಲೆಂಜ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಹೋಗಿರೋದು ಯುದ್ಧಕ್ಕೆ ಯಾರು? ದೇವರ ಅಭಿಷೇಕಿಸಲ್ಪಟ್ಟು, ದೇವರ ಪ್ರತಿಷ್ಠಾಪಿಸಿ, ದೇವರ ಜನರ ಒಂದು ರಾಜನಾಗಿ ನಿಂತಿರುವಂತ ಸೌಲನ ಮುಂದೆ ಹೋಗ್ತಾ ಇದ್ದಾನೆ. ಸೌಲನ ಏನು ಕಡಿಮೆ ಇರಲಿಲ್ಲ. ಇವನು 6 ಮೊಳ ಉದ್ದ ಅಂದ್ರೆ ಇವನು ಕೂಡ 6 ಮೊಳ ಉದ್ದ ಅಂತ ಅನ್ಕೊಂಡು ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಅವನು ಏನು ಕುಳ್ಳ ಅಥವಾ ಯಾವುದೋ ಒಂದು ಬಡಕಲು ಮನುಷ್ಯ ಅಲ್ಲ. ಅವನು ಕೂಡ ಯುದ್ಧ ವಸ್ತ್ರಗಳನ್ನ ಧರಿಸಿದಂತ ಒಬ್ಬ ರಾಜನಾಗಿದ್ದ. 6 ಮೊಳ ಉದ್ದ ಇರುವಂತ ವ್ಯಕ್ತಿಯಾಗಿದೆ. ಯಾಕೆ ಒಬ್ಬ 6 ಮೊಳ ಉದ್ದ ಇರುವಂತ ವ್ಯಕ್ತಿ ಇನ್ನೊಬ್ಬ 6 ಮೊಳ ಇರುವಂತ ವ್ಯಕ್ತಿಯ ಮುಂದೆ ನಿಲ್ಲಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಈ ಸಮಯದಲ್ಲಿ ಗಮನಿಸೋಣ. ಕೆಳಗಡೆ ಹೋಗುವಾಗ ಆತನ ಏನ್ ಮಾಡ್ತಾ ಇದ್ದಾನೆ? ಅದನ್ನು ಹೀಯಾಳಿಸ್ತಾ ಇದ್ದಾನೆ. ಯಾರನ್ನ? ದೇವ ಜನರನ್ನ ಹೀಯಾಳಿಸ್ತಾ ಇದ್ದಾನೆ. ತದನಂತರ ದೇವರನ್ನ ಹೀಯಾಳಿಸ್ತಾ ಇದ್ದಾನೆ. ನಿಮಗೆ ನಿಮ್ಮ ದೇವರು ಯುದ್ಧವನ್ನ ಜಯಿಸಿಕೊಡಲು ಸಾಧ್ಯವಿಲ್ಲ. ನೀವು ನನ್ನ ಇಂಡೈರೆಕ್ಟ್ ಆಗಿ ಏನನ್ನ ಹೇಳ್ತಾ ಇದ್ದಾನೆ? ನನ್ನ ಜೊತೆ, ನನ್ನ ಫಿಲಿಸ್ಟಿಯರ ಕೈಗಳಗಡೆ ನೀವು ದಾಸರಾಗಿ ಬನ್ನಿರಿ ಅನ್ನೋದನ್ನ ಆತನು ಇಂಡೈರೆಕ್ಟ್ ಆಗಿ ಹೇಳುವುದನ್ನ ನಾವು ಗಮನಿಸುತ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ದೊಡ್ಡ ಸೈನ್ಯವನ್ನ ತೆಗೆದುಕೊಂಡ ಸೌಲನಿಗೆ ಇದು ಅವಮಾನದ ವಿಚಾರ ಆಗಿದೆ. ನಾವೇ ನೋಡ್ತಾ ಇದ್ದೇವೆ, ಅಲ್ಲಿ ಭಯಪಟ್ಟರು ಅಂತ ಇದೆ. ಆದ್ರೆ ಭಯಪಡೋದಕ್ಕೆ ಹೆಚ್ಚಾಗಿ ಏನಾಗ್ತಿದೆ, ಅದಕ್ಕಿಂತ ಮುಂಚೆ ಅವರಿಗೆ ಅವಮಾನ ಆಗ್ತಿದೆ. ಆ ವೈರಾಗ್ಯ ದೇವರ ವಿಚಾರವಾಗಿ ಅವರಿಗೆ ಬರ್ತಾ ಇಲ್ಲ ಅಂತ ನಾವು ಗಮನಿಸ್ತೇವೆ. ಮುಂದೆ ನೋಡುವಾಗ ಅಲ್ಲಿ ಈ ರೀತಿಯ ಪರಿಸ್ಥಿತಿ ಆಗ್ತಾ ಇದೆ. ಈ ರೀತಿಯ ಪರಿಸ್ಥಿತಿ ಆಗುವಾಗ ಅಲ್ಲಿ ದೇವರ ಮಗನಾದ ದಾವೀದನ ಎಂಟ್ರಿಯಲ್ಲಿ ಆಗ್ತಾ ಇದೆ. ದೇವರ ಮಗನಾದ ದಾವೀದನ ಎಂಟ್ರಿ ಆಗ್ತಿದೆ. ದಾವೀದನ ಎಂಟ್ರಿ ಆಗ್ತಿದೆ ಅಂದ್ರೆ 6 ಮೊಳ ಉದ್ದದ ಇರುವಂತಹ ವ್ಯಕ್ತಿಯ ಮುಂದೆ ಯಾರ ಎಂಟ್ರಿ ಆಗ್ತಿದೆ? ಒಬ್ಬ ಚಿಕ್ಕ ಹುಡುಗನ ಎಂಟ್ರಿ ಆಗ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಆ ಚಿಕ್ಕ ಹುಡುಗ ಏನು ಮಾಡ್ತಾನೆ ಅನ್ನೋದನ್ನ ನಾವು ಈ ಸಮಯದಲ್ಲಿ ಗಮನಿಸೋಣ. ಏನು ಹೇಳ್ತಾ ಇದ್ದಲ್ಲಿ ವಾಕ್ಯಗಳಿಂದ ನೋಡುವಾಗ, ಆತನು ಏನಕ್ಕೆ ಬಂದಿದ್ದಾನೆ? ತನ್ನ ಅಣ್ಣಂದಿರನ್ನ ವಿಚಾರಿಸೋದಕ್ಕೆ, ರೊಟ್ಟಿಯನ್ನ ಕೊಡೋದಕ್ಕೆ, ಮತ್ತು ಯುದ್ಧದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅದು ತಂದೆಗೆ ಇಲ್ಲ ಕ್ಯೂರಿಯಾಸಿಟಿ. ಯಾರಿಗಿದೆ ಕ್ಯೂರಿಯಾಸಿಟಿ? ದಾವೀದನಿಗಿದೆ. ಏನ್ ಆಗ್ತಿದೆ ಅಂತ ಅನ್ಕೊಂಡು ತಿಳ್ಕೊಳ್ಳೋಣ ಅಂತ ಅನ್ಕೊಂಡು ಅವನು ಬರ್ತಾ ಇದ್ದಾನೆ. ಬರುವಂತ ಸಂದರ್ಭದಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ? ತನ್ನ ಮೊದಲು ಏನ್ ಕೆಲಸ ಮಾಡ್ತಾ ಇದ್ದ? ಅದಕ್ಕಿಂತ ಮುಂಚೆ ಕುರಿಗಳನ್ನ ಸಾಕ್ತಾ ಇದ್ದ. ಆ ಕುರಿಗಳನ್ನ ಸಾಕ್ತಾ ಇದ್ದಂತ ವ್ಯಕ್ತಿ ಸಡನ್ ಆಗಿ ನ್ಯೂಸ್ ಬಂತು, ನೀನು ಈಗ ಯುದ್ಧ ಭೂಮಿಗೆ ಹೋಗಬೇಕು, ನಿನ್ನ ಬುತ್ತಿಯನ್ನ ತೆಗೆದುಕೊಂಡು ಹೋಗ್ಬೇಕು. ಬುತ್ತಿಯನ್ನ ತೆಗೆದುಕೊಂಡು ಹೋಗಿ ನೀನ್ ಯಾರಿಗೆ ಕೊಡಬೇಕು? ನಿನ್ನ ಅಣ್ಣಂದನಿಗೆ ಕೊಡಬೇಕು. ಅಲ್ಲಿರುವಂತ ಅವರ ಕುಶಲ ಸಮಾಚಾರವನ್ನ ನೀನು ತೆಗೆದುಕೊಂಡು ಬರಬೇಕು. ಯಾರು ಅವರ ತಂದೆ ಇಸ್ರಾಯೇಲ್ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾನೆ? ನನ್ನ 3 ಜನ ಯಾರೋ ಮಕ್ಕಳಿದ್ದಾರೆ, ಯುದ್ಧವಿದ್ರು, ಇನ್ನೇನು ಜಯ ಸಿಕ್ಕುವಂತ ಪರಿಸ್ಥಿತಿ ಇರುತ್ತೆ. ಶುಭ ಸಮಾಚಾರವನ್ನ ದಾವೀದನು ತೆಗೆದುಕೊಂಡು ಬರ್ತಾನೆ ಎನ್ನುವಂತ ನಿರೀಕ್ಷೆ. ಯಾಕೆಂತಂದ್ರೆ ಆತನು ಕೂಡ ಒಂದು ದೇವರಿಂದ ಕರೆಯಲ್ಪಟ್ಟದ್ದ, ನಂಬಿಕೆ ಉಳ್ಳದ್ದ ತಂದೆಯಾಗಿದ್ದನು. ಹಲ್ಲೆಲೂಯಾ. ಆದರೆ ಇಲ್ಲಿ ದಾವೀದನು ಬರ್ತಾ ಇದ್ದಾನೆ. ದಾವೀದನು ಬಂದು ನೋಡುವ ಪರಿಸ್ಥಿತಿ ಏನಾಗಿದೆ? ಅಲ್ಲಿ ಏನ್ ನಡೀತಾ ಇದೆ? ಗೋಲ್ಯಾತನು ನಿಂತು ಏನ್ ಮಾಡ್ತಾ ಇದ್ದಾನೆ? ಅವಮಾನವನ್ನ ಮಾಡ್ತಾ ಇದ್ದಾನೆ. ಅನೇಕ ಬಾರಿ ನಾವು ಕೂಡ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಹೋಗ್ತೇವೆ. ಆದ್ರೆ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಹೋಗುವ ಸಂದರ್ಭದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡಿದ ನಂತರ ರಿಸಲ್ಟ್, ನಮಗೆ ಪ್ರತಿಫಲ ಕೆಲವು ಸರಿ ಜಯ ಸಿಗೋದಿಲ್ಲ.
ನಮಗೆ ಅನೇಕ ಇನ್ಸಲ್ಟ್ಗಳು ಸಿಗ್ತವೆ. ಯಾಕೆ ಇನ್ಸಲ್ಟ್ಗಳನ್ನ ಸಿಗ್ತವೆ ಅನ್ನೋದನ್ನ ನಾವು ಸೌಲನ ಜೀವಿತದಿಂದ ಗಮನಿಸಬೇಕು. ಸೌಲನು ಅಲ್ಲಿ ಭಯ ಪಟ್ಕೊಂಡು ಯಾರಾದ್ರೂ ಒಬ್ರು ಹೋಗಿ ಯುದ್ಧ ಮಾಡಿ, ರಾಜ ಯಾರು, ಯುದ್ಧ ಮಾಡ್ಬೇಕು ಯಾರು, ಮುಂದೆ ನಿಂತು ಅಭಿಷಕ್ತನು ಯಾರಾಗಿದ್ದಾನೆ, ಸೌಲನಾಗಿದ್ದಾನೆ. ಆದ್ರೆ ಯಾರಿಗೆ ನಿರೀಕ್ಷೆ ಮಾಡ್ತಾ ಇದ್ದಾನೆ, ಯಾರಾದ್ರೂ ಒಬ್ರು ಬಂದ್ರಪ್ಪ ಅದ್ರ ಜೊತೆ ಯುದ್ಧ ಮಾಡ್ರಪ್ಪ ಅನ್ನೋ ರೀತಿಯಲ್ಲಿ ಒಬ್ಬ ಅಭಿಷಕ್ತನು ಇನ್ನೊಬ್ಬರ ಮೇಲೆ ಅವಲಂಬಿತರಾಗುವಂತ ಪರಿಸ್ಥಿತಿ ಎದುರಾಗಿರೋದುಂಟು. ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಬಂದಂತ ದಾವಿದನು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿರುವಂತ ಜನರ ಹತ್ರ ಕೇಳ್ತಾ, ಏನ್ ನಡೀತಿದೆ ಅಲ್ಲಿ, ಏನಾಗ್ತಿದೆ ಇಲ್ಲಿ, ಅವನ್ ಯಾಕೆ ಬೊಬ್ಬೆ ಹೊಡಿತಾ ಇದ್ದಾನೆ, ಅವನ ಯಾಕೆ ಇನ್ಸಲ್ಟ್ ಮಾಡ್ತಾ ಇದ್ದಾನೆ, ನೀವ್ ಯಾಕೆ ಯುದ್ಧ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೇಳುವಂತ ಸಂದರ್ಭದಲ್ಲಿ ಅವನು ಹೇಳ್ತಾ ಇದ್ದಾನೆ, ಅಲ್ಲಿರುವಂತ ಜನರು ಹೇಳ್ತಾ ಇದ್ದಾರೆ, ಅವ್ನು ನಮಗೆ ಇನ್ಸಲ್ಟ್ ಮಾಡ್ತಾ ಇದ್ದಾನೆ, ಅವನು ನಮಗೆ ಅಪಮಾನ ಮಾಡ್ತಾ ಇದ್ದಾನೆ, ನೀವು ಯುದ್ಧಕ್ಕೆ ಬನ್ರಿ, ಧೈರ್ಯ ಇದ್ರೆ ಬನ್ರಿ ಅನ್ನೋ ರೀತಿಯಲ್ಲಿ ನಮ್ಮನ್ನ ಕರೀತಾ ಇದ್ದಾನೆ ಅಂತ ಅನ್ಕೊಂಡು ಹೇಳುವಾಗ ಆತನೊಂದು ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. 1 ಸಮುವೇಲ 17ನೇ ಅಧ್ಯಾಯ 26ನೇ ವಚನದಲ್ಲಿ ಅದನ್ನು ಈ ರೀತಿಯಲ್ಲಿ ಹೇಳ್ತಿದ್ದಾನೆ, ದಾವಿದನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯನು ಎಷ್ಟರವನು. ಹಲ್ಲೆಲೂಯಾ. ಆ ಒಂದು ಹುಡುಗನ ಬಾಯಲ್ಲಿ ಬಂದಂತ ಮೊದಲನೇ ಮಾತೇನು ಅಂತ, ಹೌದಾ ನಾನು ಕೂಡ ಮನೆಗೆ ಹೋಗ್ತೀನಿ ಅಂತ ಅನ್ಕೊಂಡು ಅವನು ಹೇಳಿಲ್ಲ, ನಾನೇನೋ ತಪ್ಪಿ ಬಂದ್ಬಿಟ್ಟೆ, ನನ್ನ ತಣ್ಣಂದಿರ ಒಂದು ಪರಿಸ್ಥಿತಿಯನ್ನು ನೋಡ್ಕೊಳಕ್ ಬಂದ್ಬಿಟ್ಟೆ, ಈ ಯುದ್ಧದಲ್ಲಿ ನಾನು ಸಾಯೋದಕ್ಕೆ ಬಯಸೋದಿಲ್ಲ ಅಂತ ಅನ್ಕೊಂಡು ಆತನು ಹೇಳೋದಿಲ್ಲ. ಆತನು ಏನನ್ನ ಹೇಳ್ತಾ ಇದ್ದಾನೆ, ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯರು ಎಷ್ಟರವರು. ಹಲ್ಲೆಲೂಯಾ. 6 ಅಡಿ ಎತ್ತರ ನಿಂತಿರುವಂತ ಆ ಒಂದು ಶತ್ರುವಿನ ಮುಂದೆ, ಆ ಸೈನ್ಯದ ಮುಂದೆ ಚಿಕ್ಕ ಹುಡುಗ ಅಭಿಷೇಕವನ್ನ ಹೊಂದಿದಂತ ದಾವಿದನ ಹೇಳ್ತಾ ಇದ್ದಾನೆ, ಆ ಸುನ್ನತಿ ಇಲ್ಲದ ವ್ಯಕ್ತಿ ಎಷ್ಟರವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಈ ಧೈರ್ಯ ಅವನಿಗೆ ಎಲ್ಲಿಂದ ಬಂತು ನನಗೂ ಗಮನಿಸಿದ್ರೆ, ಆತನ ಒಳಗಡೆ ಈ ದೇವರ ಆತ್ಮವು ಸಂಪೂರ್ಣವಾಗಿ ತುಂಬಿಕೊಂಡಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ಆ ಸಮಯದಲ್ಲಿ ನಾನು ನಂಬುತ್ತೇನೆ, ಆತನ ಬಾಯಲ್ಲಿ ನುಡಿದಿರುವಂತದ್ದು ಅದು ಆತನಲ್ಲ, ಆತನ ಬಾಯಿಯ ಮುಖಾಂತರ ದೇವರ ಆತ್ಮನು ಆ ಯುದ್ಧ. ಹಲ್ಲೆಲೂಯಾ. ನಿಮ್ಮ ಮುಂದೆ ಯುದ್ಧಗಳು ಬರುವಾಗ, ಶತ್ರುಗಳು ಬರುವಾಗ, ಮಾಟಗಳು ಬರುವಾಗ, ಅಂಧಕಾರದ ಶಕ್ತಿಗಳು ಬರುವಾಗ, ಸಪ್ತ ಆತ್ಮಗಳ ಕಾರ್ಯಗಳು ಬರುವಾಗ ನೀವು ಯಾವ ರೀತಿ ಇರಬೇಕು, ದಾವಿದನ ರೀತಿಯಲ್ಲಿ ಇರಬೇಕಾಗಿದೆ. ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ, ಅದ ಜೀವ ಸ್ವರೂಪನಾದ ದೇವರನ್ನ ಆರಾಧನೆ ಮಾಡುವಂತ ನನ್ನನ್ನ ಎದುರಿಸುವವರು ಯಾರು ಎಂದು ಕೇಳುವಂತಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ಇದನ್ನೆಲ್ಲ ಕೇಳಿ ತದನಂತರ ಇನ್ನೊಂದು ವಿಚಾರ ಕೇಳ್ತಾನೆ. ಏನ್ ಕೇಳ್ತಾನೆ, ಯುದ್ಧಕ್ಕೆ ಹೋಗಿ ಗೆದ್ದು ಬಂದವ್ರಿಗೆ ಏನ್ ಪ್ರೈಸ್ ಇದೆ ಅಂತ ಅನ್ಕೊಂಡು ಕೇಳ್ತಾನೆ. ಅದಕ್ಕೆ ಸೌಲನ ಒಂದು ಪ್ರೈಸ್ ಇಟ್ಟಿದ್ದಾನೆ. ಏನ್ ಪ್ರೈಸ್ ಇಟ್ಟಿದ್ದಾನೆ ಅಂತಂದ್ರೆ, ಅವನು ತನ್ನ ಮಗಳನ್ನೇ ಮದುವೆ ಮಾಡ್ಕೊಡ್ತಾನಂತೆ ಅನ್ನೋದೇ ಪ್ರೈಸ್ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ತನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತಾನೆ ಅಂತಂದ್ರೆ ಅದರ ಅರ್ಥ ಏನು, ಅವರ ನೆಕ್ಸ್ಟ್ ಯುವರಾಜ ಯಾರಾಗ್ತಾನೆ, ದಾವಿದನಾಗ್ತಾನೆ, ಅಥವಾ ಯಾವುದೋ ಒಂದು ಪೊಸಿಷನ್ ಸಿಗುತ್ತೆ ಅನ್ನೋದ್ರಲ್ಲಿ ಪಕ್ಕ ಆಯ್ತು ಯಾರಿಗೆ, ದಾವಿದನಿಗೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಮುಂದೆ ನಾವು ನೋಡುವ ಫಿಲಿಸ್ತಿಯರ್ ಅಲ್ಲಿ ದಾವಿದನು ಏನೋ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಯಾರಿಗೆ, ಸೌಲನಿಗೆ ಹೋಗಿ ಹೇಳ್ತಾ ಇದ್ದಾನೆ. ಏನ್ ಸೌಲನಿಗೆ ಹೋಗಿ ಹೇಳ್ತಾ ಇದ್ದಾನೆ, ದಾವಿದನು ಸೌಲನಿಗೆ, ಆ ಫಿಲಿಸ್ತಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದಾವಿದನ ಚಿಕ್ಕ ಹುಡುಗ ಹೇಳ್ತಾ ಇದ್ದಾನೆ, ಕೋಲನ್ನು ಹಿಡಿದುಕೊಂಡಿರುವಂತ, ಕವಣೆ ಅಥವಾ ಕಲ್ಲನ್ನು ಹಿಡಿದುಕೊಂಡು ಬಂದಿರುವಂತ ಚಿಕ್ಕ ಹುಡುಗ ಹೇಳ್ತಾ ಇದ್ದಾನೆ, ನಾನು ಅವನು ಹೋಗಿ ಯುದ್ಧ ಮಾಡಿ ಬರ್ತೇನೆ. ಇದು ಸೌಲನಿಗೆ ಅವಮಾನ ಅಲ್ವಾ? ಸೌಲನಿಗೆ ಅವಮಾನ ಅಲ್ವಾ? ಯಾಕೆ ಅಂತಂದ್ರೆ ಪ್ರೇಯರ್ಲೆಸ್, ಪ್ರಾರ್ಥನೆ ಮಾಡದಂತ ವ್ಯಕ್ತಿಯಲ್ಲಿದ್ದಾನೆ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಲ್ಲಿ ನಿಂತಿದ್ದಾನೆ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನು ಹೋಗಿ ಯುದ್ಧ ಮಾಡಿ ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ. ಪ್ರಾರ್ಥನೆ ಮಾಡದಂತ ವ್ಯಕ್ತಿ ಹೇಳ್ತಾ ಇದ್ದಾನೆ, ನನಗೆ ಭಯ ಆಗ್ತದೆ, ಯಾರಾದ್ರೂ ಹೋಗಿ ಯುದ್ಧ ಮಾಡಿ ಬಂದ್ರಪ್ಪ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ಪ್ರಿಯರೇ, ನೀವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿದ್ದೀರಾ, ಪ್ರಾರ್ಥನೆ ಮಾಡದಂತ ವ್ಯಕ್ತಿ ಆಗಿದೆ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿದೆ, ಎಲ್ಲೂ ಕೂಡ ನಿಮಗೆ ಓಡಿ ಹೋಗುವಂತ ಪರಿಸ್ಥಿತಿ ಇಲ್ಲ, ಅಥವಾ ಮುಂದೆ ಹೆಜ್ಜೆ ಇಡುವುದಕ್ಕೆ ಭಯ ನಿಮಗಿರೋದಿಲ್ಲ. ಏನೇ ಆದ್ರೂ ನನ್ನ ದೇವರು ನನ್ನ ಜೊತೆ ಇದ್ದಾನೆ ಅನ್ನುವಂತ ಬಲ ನಿಮ್ಮಲ್ಲಿರುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಮುಂದೆ ಹೋಗುವಾಗ ಆವಾಗ ಸೌಲ ಹೇಳ್ತಾನೆ, ನೋಡಿ ಏನು ಸೈತಾನ ಯಾವ ರೀತಿ ಡಿಸ್ಕರೇಜ್ಮೆಂಟ್ ಅವನ ಬಾಯಲ್ಲಿ ತರ್ತಾ ಇದ್ದಾನೆ. ಇವ್ನು ಹೇಳ್ತಾ ಇದ್ದಾನೆ, ನಾನು ಯುದ್ಧ ಮಾಡಿ ಬರ್ತೀನಿ ಅಂತ ಹೇಳಿದ್ರೆ, ಸೌಲನೇ ಹೇಳ್ತಾ ಇದ್ದಾನೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಲ್ಲೇ ಯುದ್ಧ ವೀರನು ಎಂದು ಹೇಳಿದನು. ಹಲ್ಲೆಲೂಯಾ.
ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವ್ರು ಖಾಲಿ ಇಂಟರ್ವ್ಯೂಗೆ ಹೋಗಿ ನಿಂತಿದ್ದಾನೆ. ನಿಂತು ಹೇಳುವಂತ ಸಂದರ್ಭದಲ್ಲಿ ಇದು ನಿನ್ಗೆ ಕೆಲಸ ಆಗಲ್ಲ ಅಂತ ಅನ್ಕೊಂಡು ಯಾರೋ ನಮ್ಮ ಆ ಒಂದು ಮ್ಯಾನೇಜರ್ ಹೇಳ್ತಾ ಇದ್ದಾನೆ. ಆವಾಗ ಅವನು ತನ್ನ ಬಯೋಡಾಟನ್ನ ತೆಗೆದು ಕೊಡ್ತಾ ಇದ್ದಾನೆ, ಕೈಗೆ ಇಡ್ತಾ ಇದ್ದಾನೆ. 35ನೇ ವಚನದಲ್ಲಿ, ನಾನು ಒಡನೆ ಅದನ್ನು ಬೆನ್ನಟ್ಟಿ, ಯಾವುದನ್ನ? ಸಿಂಹವನ್ನ, ಕರಡಿಯನ್ನ. 35ನೇ ವಚನ, ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೇನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗತ್ತ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೇನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಸ್ತೀನಿಗೂ ಆಗಬೇಕು. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ? ನಾನು ಸಾಮಾನ್ಯ ಹುಡುಗ ಅಲ್ಲ ಅಂತ ಅನ್ಕೊಂಡು ಅವನು ಹೇಳ್ತಾ ಇಲ್ಲ. ಅವನ ಬಯೋಡಾಟನ್ನ ತೆಗೆದು ಕೊಡ್ತಾ ಇದ್ದಾನೆ. ಬಯೋಡಾಟ ತೆಗೆದು ಕೊಟ್ಟು ಹೇಳ್ತಾ ಇದ್ದಾನೆ, ನಾನು ಈ ಮನುಷ್ಯ ಶಸ್ತ್ರ ಹಾಕಿದಾನಲ್ಲ, ಒಂದು ಸಿಸ್ಟಮ್ ಅಲ್ಲಿ ಕತ್ತಿ ವರಸೆ ಮಾಡ್ತಾನಲ್ಲ, ಅವ್ರ ಜೊತೆ ಯುದ್ಧ ಮಾಡಿದವನಲ್ಲ. ಎರ್ರಾ ಬಿರ್ರಿ ಹೊಡೆಯುವಂತ, ಎರ್ರಾ ಬಿರ್ರಿ ಓಡಿ ಬಂದು ಅಟ್ಯಾಕ್ ಮಾಡುವಂತ ಯಾರ ವಿರುದ್ಧವಾಗಿ ಯುದ್ಧ ಮಾಡಿದೆ? ನಾನು ಸಿಂಹದ ವಿರುದ್ಧವಾಗಿ, ಕರಡಿಯ ವಿರುದ್ಧವಾಗಿ ನಾನು ಯುದ್ಧ ಮಾಡಿದ್ದೇನೆ. ಅಲ್ಲೆಲ್ಲೂಯ್ಯ. ಅದ್ರದ್ದು ಗದ್ದ ಹಿಡಿದು ಹೊಡೆದಿದ್ದಾನಂತೆ. ಅದೇ ಗದ್ದ ಹಿಡಿದು ಹೊಡೆದಿದ್ದಾನೆ. ನಾನು ಸರ್ಚ್ ಮಾಡಿದೆ, ಒಂದು ಸಿಂಹದ ಒಂದು ವೆಯ್ಟ್ ಎಷ್ಟಿರುತ್ತೆ ಅಂತ ಅನ್ಕೊಂಡು ನಾನು ಯೋಚನೆ ಮಾಡಿದೆ. ಅದರಲ್ಲಿ 190 kg ಇರುತ್ತಂತೆ. ಕರಡಿಗೆ ನೋಡಿದ್ರೆ 300 kg, 60ರಿಂದ 300 kg ದೊಡ್ಡದು ಕರಡಿ ಇರುತ್ತದೆ. ಅಂತ ಕರಡಿಯನ್ನ, ಅಂತ ಸಿಂಹನ ಗದ್ದ ಹಿಡಿದು ಈ ಚಿಕ್ಕ ಹುಡುಗ ದಾವೀದನು ಅದನ್ನು ನೆಲಕ್ಕೆ ಬಡ್ದಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧನ ನಾನು ಅಂದುಕೊಂಡಿದ್ದೇನೆ, ಗೋಲಿಯಾತನ ಒಂದು 200 kg ಇರ್ಬೋದು. ಗೋಲಿಯಾತನ ಒಂದು 200 kg ವೆಯ್ಟ್ ಇರ್ಬೋದು. ಆದ್ರೆ ಅದನ್ನ ಸೌಲನಿಗೆ ಹೇಳ್ತಾ ಇದ್ದಾರೆ, ಈ ಗೋಲಿಯಾತ ಇವನು ಸಿಂಪಲ್, ಇವನು ನಾನು 300 kg 170 kg ಇರುವಂತ 190 kg ಇರುವಂತ ಸಿಂಹವನ್ನ, ಕರಡಿಯನ್ನ ಒಡೆದು ಉರುಳಿಸಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ಯುದ್ಧವನ್ನ ಮಾಡಿದಂತ ನನ್ನ ಮೇಲೆ, ನನ್ನ ಗಾತ್ರ, ನನ್ನ ಅಗಲ, ನಾನು ಇರುವಂತ ರೀತಿಯನ್ನ ನೋಡಿ, ನೀ ನನ್ನ ವಯಸ್ಸನ್ನ ನೋಡಿ ಇದು ಮಾಡಬೇಡ. ನನ್ನ ಒಳಗಡೆ ಆದಿಯಲ್ಲಿ ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರಿದ್ದಾರೆ. ನನ್ನ ಒಳಗಡೆ ಆತನಿರುವುದು, ಆತನ ಶಕ್ತಿಯನ್ನು ನಿನಗೆ ಹೇಳ್ತಾ ಇದ್ದೀನಿ ನಾನು. ನನ್ನ ಶಕ್ತಿ ನಾನು ಹೇಳ್ತಾ ಇಲ್ಲ. ನನ್ನ ಶಕ್ತಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆತನು ನನಗೆ ಅಂತ ಶಕ್ತಿಯನ್ನ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ನಾನು ಯುದ್ಧಕ್ಕೆ ಹೋಗ್ತೇನೆ. ಆವಾಗ ಈ ಸೌಲನೊಬ್ಬ ಒಂದು ಮಾತನ್ನ ಹೇಳ್ತಾನೆ. ಇಷ್ಟೆಲ್ಲ ನೆಗೆಟಿವ್ ಹೇಳ್ಬಿಟ್ಟು ಆತನ ಹೇಳ್ತಾ ಇದ್ದಾನೆ, ಯೋವನು ನಿನ್ನ ಜೊತೆ ಇರ್ಲಿ ಅನ್ಕೊಂಡು ಹೇಳ್ತಾ ಇದ್ದಾನೆ. ಈ ರೀತಿಯಲ್ಲಿ ನಮ್ಗೆ ಹೇಳುವವರು ಇದ್ದಾರೆ. ಒಳಗಡೆ ಅವ್ರಿಗೆ ಏನು ಕೆಲಸ ಆಗೋದು ಬೇಡ, ಇವನು ಸಾಯ್ಲಿ, ಇವನು ನಾಶವಾಗ್ಲಿ ಅನ್ನೋ ರೀತಿಯಲ್ಲಿ ಹೇಳೋರು ಇರ್ತಾರೆ. ನಿನ್ ಒಳ್ಳೇದಾಗ್ಲಿ, ಹೋಗುಬಾ, ಒಳ್ಳೇದಾಗ್ಲಿ ಅನ್ನೋರು ಹೇಳುವವರು ಇರ್ತಾರೆ. ಆದ್ರೆ ನಮಗೆ ಅವರ ಪ್ರಾಮುಖ್ಯ, ಅವರ ಮಾತು ಪ್ರಾಮುಖ್ಯ ಅಲ್ಲ, ದೇವರ ಮಾತು ಒಂದೇ ಪ್ರಾಮುಖ್ಯ. ನೀನು ಯಾವಾಗ ದೇವರ ಮಾತು ಮಾತ್ರವೇ ಪ್ರಾಮುಖ್ಯ ಇದೆ ಅಂದುಕೊಳ್ಳುತ್ತೆ ಮಾತ್ರವ, ಆಗ ಮಾತ್ರವೇ ಯಶಸ್ವಿಯಾಗೋದಕ್ಕೆ ಸಾಧ್ಯ. ಆ ತದನಂತರ ಈಗ ಡೈರೆಕ್ಟ್ ಆಗಿ ಆ ಗೋಲಿಯಾತನ ವಿರುದ್ಧವಾಗಿ ಆಮ್ನ ಸಾಮ್ನ ಮಾಡೋದಕ್ಕೆ ಯಾರು ಹೋಗ್ತಿದ್ದಾರೆ? ದಾವೀದನು ಹೋಗ್ತಾ ಇದ್ರೆ. ಈಗ ದಾವೀದನು ಅವನಿಗೆ, ನೀವು ಈಟಿ ಕತ್ತಿ ಬತ್ತಿಗಳಲ್ಲಿ ನನ್ನ ಬಳಿಗೆ ಬರುತ್ತಿ. 45ನೇ ವಚನ, ನಾನಾದರೂ ನೀನು ಹೀಯಾಳಿಸಿದಲ್ಲ, ಸೇನಾಧೀಶನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಹಲ್ಲೆಲೂಯಾ. ನಾನು ಯಾರ ನಾಮದೊಂದಿಗೆ ಬರ್ತಾ ಇಲ್ಲ, ನೀನು ನಿನ್ನ ರಾಜನ ನಾಮದೊಂದಿಗೆ ಬರ್ತೀಯ, ನಿನ್ನ ದೇಶದ ಹೆಸರು ಹಿಡ್ಕೊಂಡು ಬರ್ತಾ ಇದೀಯ, ನೀನು ಬರ್ಜಿ ಹಿಡ್ಕೊಂಡು ಬರ್ತಾ ಇದೀಯ, ಈಟಿ ಹಿಡ್ಕೊಂಡು ಬರ್ತಾ ಇದೀಯ, ನೀನು ನಿನ್ನ ಪರಾಕ್ರಮ ತೋರಿಸ್ತಾ ಇದೀಯ, ನೀನು ಯುದ್ಧದಲ್ಲಿ ಇಷ್ಟೊಂದು ಪರಿಣಿತಿ ಹೊಂದಿದೆ ಅಂತ ತೋರಿಸಿದೆ. ಆದ್ರೆ ನಾನು ಯಾವ ವಿಚಾರದಿಂದ ನಾನು ಬರ್ತಾ ಇಲ್ಲ, ನಾನು ಯೆಹೋವನ ನಾಮದಲ್ಲಿ ನಾನು ಬರ್ತಾ ಇದ್ದೇನೆ. ಯೇಸುವಿನ ನಾಮ ಇಟ್ಕೊಂಡು ನಾನು ಕಾಲಿಡ್ತಾ ಇದ್ದೇನೆ. ಯೇಸುವಿನ ನಾಮ ಇಟ್ಕೊಂಡು ನನ್ನ ಮನೆಗೆ ಕಾಲಿಡ್ತಾ ಇದ್ದೇನೆ. ಯೇಸುವಿನ ನಾಮ ಇಟ್ಕೊಂಡು ಪಟ್ಟಣಕ್ಕೆ ಕಾಲಿಡ್ತಾ ಇದ್ದಾರೆ. ಯೇಸುವಿನ ನಾಮ ಇಟ್ಕೊಂಡು ಹಳ್ಳಿಗೆ ಕಾಲಿಡ್ತಾ ಇದ್ದಾರೆ. ಯೇಸುವಿನ ನಾಮ ಇಟ್ಕೊಂಡು ನನ್ನ ಕಂಪನಿಗೆ ಕಾಲಿಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೇರೆ, ಈ ದಾವೀದನಲ್ಲಿ ಇದ್ದಂತ ಆವೇಶ ನಮ್ಮಲ್ಲಿರಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಮುಂದೆ ಯಾರೇ ನಿಂತಿರಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇನ್ನೊಂದು ಮಾತನ್ನ ಹೇಳ್ತಾನೆ ಬೇರೆ, ದೇವರ ರೆವಲೇಷನ್ ಅನ್ನ, ಪ್ರಕಟಣೆಯನ್ನು ಹೊಂದಿದ ದಾವೀದನು ಇನ್ನೊಂದು ಮಾತನ್ನ ಹೇಳ್ತಾನೆ ನೋಡಿ. ಮುಂದೆ ಆಗುವಂತ ವಿಚಾರ
ಆತನಿಗೆ ಮೊದಲೇ ಆತನ ದರ್ಶನ ಕಂಡಿದ್ದರೆ ಒಬ್ಬ ಮಾತ್ರ ಈ ಒಂದು ಪ್ರಕಟಣೆಯನ್ನ ಹೇಳೋದಕ್ಕೆ 47ನೇ ವಚನ, ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗೋದು. ಯಾಕಂದ್ರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಹಲ್ಲೆಲೂಯಾ. ಏನ್ ಗೊತ್ತಾಯ್ತು ಇವನಿಗೆ? ಈಟಿ ಬರ್ಜಿ ಇಲ್ಲದೆ ಯುದ್ಧ ನಡೆಯುತ್ತೆ, ನಾನು ಇದನ್ನು ಗೆದ್ದು ಬಿಡ್ತೀನಿ ಅಂತ ಅನ್ಕೊಂಡು ಹೆಂಗ್ ಗೊತ್ತಾಗುತ್ತೆ? ಒಬ್ಬ ದೂರದೃಷ್ಟಿ ಇಲ್ಲವರು ಆತನಿಗೆ, ದರ್ಶನ ಉಳ್ಳ ಆತನಿಗೆ ಕಾಣದೇ ಇರುವ ವಿಚಾರಗಳನ್ನ ಅಲ್ಲಿ ಆತನ ದರ್ಶನದಲ್ಲಿ ಆತನ ಕಣ್ಣಿನಲ್ಲಿ ಏನ್ ಕಾಣ್ತಾ ಇದ್ದಾನೆ ಗೊತ್ತಿಲ್ಲ. ನಂಬಿಕೆಯಿಂದ ಆತನ ಏನ್ ಹೇಳ್ತಾ ಇದ್ದಾನೆ, ಈಗ ಗೋಲಿಯಾತನ ಒಡೆದು ಉಳಿಸ್ತಾನೆ, ಆತನ ಕತ್ತನ್ನ ನಾನು ಕತ್ತರಿಸ್ತೇನೆ ಅನ್ನುವಂತ ಮೊದಲೇ ಆತನ ತಿಳಿದುಕೊಂಡವನಾಗಿ ಹೇಳ್ತಾ ಇದ್ದಾನೆ. ನನಗೆ ಮಾತ್ರ ಗೊತ್ತಾಗದಲ್ಲ, ಇಲ್ಲಿ ನಿಂತಿರುವಂತ ಪ್ರತಿಯೊಬ್ಬ ಜನರು ಏನ್ ತಿಳ್ಕೊತಾರೆ, ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮಗೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಸೋಲು ಸೈತಾನನದು, ಜಯ ನಮ್ಮದು. ಹಲ್ಲೆಲೂಯಾ. ಯಾವುದೇ ಪರಿಸ್ಥಿತಿ, ಕತ್ತಿಯ ಮಧ್ಯದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನಾವು ಏನನ್ನು ನೋಡಬೇಕು? ನನ್ನ ದೇವರು ನನ್ನನ್ನ ಕಾಪಾಡುತ್ತಾನೆ, ನನ್ನನ್ನ ಉಂಟು ಮಾಡಿದ ದೇವರು ನನ್ನನ್ನ ಕಾಪಾಡುತ್ತಾನೆ ಅನ್ನುವ ಮಾತು ಒಂದೇ ನಮ್ಮ ಬಾಯಲ್ಲಿ ಬರಬೇಕಾಗಿದೆ. ತದನಂತರ ಆಗಿದ್ದು ಅದು ಹಿಸ್ಟ್ರಿ, ಚರಿತ್ರೆ ಎಂದು ನಾವು ನೋಡ್ತೇವೆ. ಇವನು ಏನ್ ಮಾಡ್ತಾ ಇದ್ದಾನೆ? ದಾವೀದನು ಕಲ್ಲುಗಳನ್ನ ತೆಗೋತಾ ಇದ್ದಾನೆ, ಕವಣೆಯನ್ನ ರೆಡಿ ಮಾಡ್ತಾ ಇದ್ದಾನೆ, ಹೊಡೆಯುವ ಕಲ್ಲು. ಅದಕ್ಕಿಂತ ಮುಂಚೆ ಒಂದು ಘಟನೆ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಏನ್ ಘಟನೆ ನಡೆಯುತ್ತೆ? ಇದೆಲ್ಲ ಇಷ್ಟ ಆದ ನಂತರ ಇವನು ಸೌಲ ಏನ್ ಮಾಡ್ತಾ ಇದ್ದಾನೆ? ಅವನಿಗೆ ಶಸ್ತ್ರಾಸ್ತ್ರ ತೊಡಿಸ್ತಾ ಇದ್ದಾನೆ. ಹೋಗಪ್ಪ ತಗೊಂಡು ಇದನ್ನೆಲ್ಲ ಹಾಕಿ ಯುದ್ಧ ಮಾಡು ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಚೆನ್ನಾಗಿ ನಡೀತಾ ಇದ್ದಂತ ದಾವಿದನನ್ನ ನಡೀದಿರಂಗ್ ಮಾಡ್ಬಿಟ್ಟು, ಚೆನ್ನಾಗಿ ನಡೀತಾ ಇದ್ದ, ಚೆನ್ನಾಗಿ ಕವಣೆಯಲ್ಲಿ ಹೊಡಿತಾ ಇದ್ದ, ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದ, ಚೆನ್ನಾಗಿ ಯುದ್ಧ ಮಾಡೋದಕ್ಕೆ ಬಂದಂತ ವ್ಯಕ್ತಿ ಈಗ ನಡೆಯಕ್ಕಾಗತ್ತಾ ಅಂತ ನೋಡಿದ್ರೆ ನಡೆಯಕ್ಕಾಗ್ತಿಲ್ಲ. ಯಾಕಂದ್ರೆ ಅದು ಕೆಜಿ ಗಟ್ಟಲೆ ಇದೆ. ತಾಮ್ರದ್ದು, ಕವಡದ್ದು, ಸ್ಟೀಲ್ದು ಎಲ್ಲ ಧರಿಸ್ಬಿಟ್ಟಿದ್ದಾನೆ. ಅದನ್ನ ನಡೆಯಕ್ಕಾಗ. ಯಾಕೆಂದ್ರೆ ಅನೇಕ ಬಾರಿ ನಮ್ಮ ಜೀವಿತದಲ್ಲೂ ಪ್ರೇರೆ ನಾವು ದೇವರಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ನೋಡ್ತೀವಿ, ದೇವರಲ್ಲಿ ದೃಢವಾಗಿ ಮುಂದೆ ಹೋಗೋದಕ್ಕೆ ನೋಡ್ತೀವಿ. ಆದ್ರೆ ನಮ್ಮನ್ನ ನಡೀದಿರಂಗ್ ಮಾಡುವ ಕೆಲವು ಜನರಿದ್ದಾರೆ. ಅವರ ವಿಚಾರ ಬಹಳ ಎಚ್ಚರಿಕೆ ಇರಬೇಕು. ನೀನು ಮುಂದೆ ಹೋಗಿ ಗೆದ್ದು ಬರ್ತೀಯ ಅಂತ ಅನ್ಕೊಂಡು ಅನ್ನೋ ಅಷ್ಟರಲ್ಲಿ ಪ್ರಾರ್ಥನೆಗೆ ಅಡ್ಡಿ ತರೋದು, ಉಪವಾಸಕ್ಕೆ ಅಡ್ಡಿ ತರೋದು, ಅಥವಾ ಯಾವುದೇ ದೈವಿಕ ವಿಚಾರಗಳಿಗೆ ಅಡ್ಡಿ ತರೋದು, ನೀನು ದೈವಿಕವಾಗಿ ಒಳ್ಳೆ ಕಾರ್ಯಗಳನ್ನು ಮಾಡ್ತೀಯಾ ಅನ್ನುವಂತ ಹೋಗುವಂತ ಸಂದರ್ಭದಲ್ಲಿ ಅಡ್ಡಿ ತರೋದು. ಇಂಥ ವ್ಯಕ್ತಿಗಳು ನಮ್ಮ ಪಕ್ಕದಲ್ಲಿದ್ದರೆ ದಯವಿಟ್ಟು ಅವರಿಂದ ಬಹಳ ಬೇಗ ದೂರವಾಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ಅವರು ನಿಮ್ಮ ಎಲ್ಲ ಉನ್ನತಿಯನ್ನ, ದೇವರಲ್ಲಿ ಮುಂದುವರಿದನ್ನ, ದೇವರ ಅಭಿಷೇಕ ಹೊಂದುವುದನ್ನ, ದೇವರಲ್ಲಿ ಬೆಳೆಯುವುದನ್ನ ಅವರು ತಡೆಯುವವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಒಂದನ್ನು ನೆನಪಿಟ್ಕೊಳ್ರಿ, ದೇವರು ನಿನಗೆ ಏನನ್ನ ಹೇಳಿದನೋ, ಪೌಲನು ಏನ್ ಹೇಳ್ತಾನೆ, ನೀನು ಕರ್ತನನ್ನ ಆಶ್ರಯಿಸಬೇಕೆಂದು ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಆತನು ಹೇಳ್ತಾನೆ. ಇವತ್ತಿನ ದಿವಸ ನಾನು ಅದನ್ನೇ ಕೂಡ ನಿಮ್ಗೆ ಅರ್ಥ ಮಾಡ್ಲಿಕ್ಕೆ ಬಯಸ್ತೇನೆ. ದಾವಿದನು ಯಾರನ್ನ ಆಶ್ರಯಿಸಿಕೊಂಡ? ಕತ್ತಿಯನ್ನಲ್ಲ, ತನ್ನ ಗುರಾಣಿಯನ್ನಲ್ಲ, ತನಗೆ ಇರುವಂತ ಸೈನ್ಯವನ್ನಲ್ಲ, ತನಗಿರುವಂತ ಶಕ್ತಿಯನ್ನಲ್ಲ. ಆತನು ಯಾರನ್ನ ಆಶ್ರಯಿಸಿಕೊಳ್ತಾ ಇದ್ದಾರೆ? ದೇವರನ್ನು ಒಬ್ಬನನ್ನೇ. ಹಲ್ಲೆಲೂಯಾ. ನಾನು ಯುದ್ಧರಂಗಕ್ಕೆ ಹೋದ್ರೆ ನನಗೆ ಜಯ ಕೊಡುವವನು ಯಾರು? ದೇವರು ಒಬ್ಬನೇ ಆಗಿದ್ದಾನೆ. ತದನಂತರ ಆತನು ಕಲ್ಲುಗಳನ್ನ ತೆಗಿತಾನೆ. ಕಲ್ಲುಗಳನ್ನು ತೆಗೆದು ಒಂದು ಏಟಲ್ಲಿ ಆ ಕಲ್ಲು ಎಲ್ಲೋಯ್ತಂತ ನೋಡ್ರಿ, ಕಲ್ಲು ಅವನ ಹಣೆಯ ಒಳಗಡೆ ಹೊಕ್ಕಿತ್ತಂತೆ. ಬುಲೆಟ್ ತರ ಈಗಿರುವಂತ ಗನ್ನಲ್ಲಿ ಹೊಡೆದ ರೀತಿಯಲ್ಲಿ ಅದು ಒಳಗಡೆ ಹೋಯ್ತಂತೆ. ನಾವು ಮೊದಲು ಈ ಕ್ರಿಕೆಟ್ ನೋಡುವಾಗ ತುಂಬಾ ಒಂದು ಅಗ್ರೆಸಿವ್ ಆಗಿ ಬಾಲಿಂಗ್ ಮಾಡ್ತಾ ಇದ್ರೆ ಶಾಯ್ಬ್ ಅಖ್ತರ್ ಅಂತ ನಾವು ನೋಡ್ತಾ ಇದ್ವಿ. ಅವನ್ ಬಾಲಿಂಗ್ ಬಂದ್ರೆ ಆಕ್ಚುಲ್ ಆಗಿ ಮತ್ತೆ ಅಕ್ರಮ್ ಅಂತ ಅನ್ಕೊಂಡಿದ್ರು. ಅವರು ಬಾಲಿಂಗ್ ಬಂದ್ರೆ ಇವರು ನಡ್ಕ ಸ್ಟಾರ್ಟ್ ಆಗುತ್ತೆ. ಯಾರಿಗೆ? ಬ್ಯಾಟ್ಸ್ಮನ್ ಗಳಿಗೆ ನಡ್ಕ. ಹೆಲ್ಮೆಟ್ ಹಾಕಿದ್ರು ಕೂಡ ನಡ್ಕ ಸ್ಟಾರ್ಟ್ ಆಗೋದು. ಎಲ್ಲಿ ಹೋಗಿ ಎಲ್ಲಿ ಹೊಡೀತು ಅನ್ನೋ ರೀತಿಯಲ್ಲಿ ನಡ್ಕ ಸ್ಟಾರ್ಟ್ ಆಗೋದು. 99 ಅಲ್ಲಿ ಬಂದು ಕೆಲವು ಬ್ಯಾಟ್ಸ್ಮನ್ಗಳು 99ಗೆ ಬಂದು ನಿಲ್ಲೋರು. 1 ರನ್ ತೆಗೆಯೋದಕ್ಕಾಗ್ತದೆ. ಇವನು ಓವರ್ ಗಟ್ಲೆ ಹಿಂಗೆ ಆದ್ರೆ ಅವನು ಬಾಲಿಂಗ್ಗೆ ಭಯ ಇರೋದಿಲ್ಲ, ಅವನು ಓಡ್ ಬರ್ತಾನಲ್ಲ, ಅದು ಭಯಂಕರವಾಗಿರುತ್ತೆ. ಸೊ ಆ ರೀತಿಯಲ್ಲಿ ಬಿಸಾಡಿದಂತ ಚಿಕ್ಕ ಹುಡುಗನ ಕೈಯಿಂದ ಎಳೆದು ಬಿಸಾಡಿದಂತ ಕಲ್ಲು ಎಲ್ಲೋದು ಬೀಳ್ತಾ ಇದೆ? ಗೋಲಿಯಾತನ ಹಣೆಯ ಒಳಗಡೆ ಬೀಳ್ತಾ ಇದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಈ ಫೋರ್ಸ್ ಎಲ್ಲಿಂದ ಬಂತು? ಒಬ್ಬ ಹುಡುಗನಿಗೆ ಇಷ್ಟೊಂದು ಶಕ್ತಿ ಇಲ್ಲಲ್ಲ.
ಒಬ್ಬ ಹುಡುಗ ಬಿಸಾಡಿದ್ರೆ ಒಂದು 15 ಅಡಿ ದೂರ ಹೋಗ್ಬೋದು ಕಲ್ಲು. ಇದು ಒಬ್ಬ ಹುಡುಗನ ಕೈಯಿಂದ ಹೋದಂತ ಕಲ್ಲು ಇಷ್ಟೊಂದು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ದೇವರ ಶಕ್ತಿ, ದೇವರ ಅವಲಂಬನೆ, ದೇವರ ಮೇಲೆ ಆತನ ಭರವಸೆ ಎಷ್ಟಿಟ್ಟಿದ್ದಾನೆ ಅಂತ ಗಮನಿಸಿದ್ರೆ ಹಲ್ಲೆಲೂಯ. ಇವತ್ತಿನ ದಿವಸ ನೀನು ಕೂಡ ದೇವರ ಮೇಲೆ ಭರವಸೆ ಇಡುವುದಾದ್ರೆ ನಿನ್ನ 100 ಜನ 100 ಮಾತುಗಳನ್ನು ಹೇಳ್ಬೋದು, ಆದ್ರೆ 100 ಜನ 100 ಮಾತುಗಳನ್ನು ತೆಗೆದು ಬದಿಗಿಟ್ಟು ಒಂದು ಮಾತನ್ನು ಮಾತ್ರ, ದೇವರ ಮಾತನ್ನು ನೀವು ಕೇಳೋದಾದ್ರೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ಒಂದು ದೊಡ್ಡ ಉಜ್ಜೀವನ ಪ್ರಿಯರೇ ಹಲ್ಲೆಲೂಯ. ಯಾಕಂತಂದ್ರೆ ನಾವು ಹೃದಯದ ಶುದ್ಧಿ ಬಗ್ಗೆ, ನಾವು ಆತ್ಮದ ಶುದ್ಧಿ ಬಗ್ಗೆ ಕಳೆದ ವಾರವೆಲ್ಲ ವಾಕ್ಯವನ್ನ ಕೇಳಿದ್ದೇವೆ. ಆ ವಾಕ್ಯವನ್ನ ನಾವು ಸೇವಕರಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ತಾ ಇದ್ದೇವೆ. ಯಾಕೆಂತಂದ್ರೆ ನಮಗೆ ಮುಖ್ಯ ಇರೋದು ಪರಲೋಕ ರಾಜ್ಯ ಪ್ರವೇಶಿಸುವುದಾಗಿದೆ. ಹಲ್ಲೆಲೂಯ ಹಲ್ಲೆಲೂಯ. ಆದ ನಂತರ ನೋಡ್ರಿ 50ನೇ ವಚನ, ಇದು ಇಂಟ್ರೆಸ್ಟಿಂಗ್ ನೋಡ್ರಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಕೂಡಲೇ ನಾನು ಇನ್ನೊಂದು 2 ನಿಮಿಷದಲ್ಲಿ ಸಂದೇಶವನ್ನು ಮುಗಿಸ್ತೇನೆ. ಕೂಡಲೇ ಅವನು ಹೋಗಿ ಆ ಫಿಲಿಸ್ತಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಹಲ್ಲೆಲೂಯ. ಪರಿಶುದ್ಧನಾದವರೇ, ಅವನು ಸೊಂಟಕ್ಕೆ ಕತ್ತಿಯನ್ನ ಕಟ್ಟಿಕೊಂಡು ಬಂದಿರುವುದು ಇಸ್ರೇಲರನ್ನ ಕಡಿಯಕ್ಕಲ್ಲ, ಸೌಲನನ್ನ ಕಡಿಯಕ್ಕಲ್ಲ, ದಾವಿದನನ್ನ ಕಡಿಯಕ್ಕಲ್ಲ, ತನ್ನನ್ನು ತಾನೇ ಕಡಿದುಕೊಳ್ಳೋದಕ್ಕೆ ಎಲ್ಲಿಟ್ಕೊಂಡು ಬಂದಿದ್ದಾನೆ? ಸೊಂಟದಲ್ಲಿ ಕತ್ತಿ ಇಟ್ಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ಪ್ರಿಯರೇ, ನನಗೆ ದೇವರು ಅಲ್ಲೋದ್ರೆ ಏನ್ ಒದಗಿಸ್ತಾರೆ, ಏನಿದೆ ಅನ್ನೋದನ್ನ ನೀವು ನೆನೆಸುವುದಕ್ಕಿಂತ ದಾವಿದನ ರೀತಿಯಲ್ಲಿ ಏನು ಇಲ್ಲದೆ ನೀನು ಸೌಲನ ಬಳಿ ಹೋದಂತೆ ಅವನಿಗೆ ದೇವರು ಅವನ ಸ್ವಂತದಿಂದಲೇ ಕತ್ತಿಯನ್ನ ಒದಗಿಸಿದಂತೆ ನೀನು ಹೋಗುವಂತ ಜಾಗದಲ್ಲಿ ಕರ್ತನು ನಿನಗೆ ಬೇಕಾದದನ್ನ ಆತನು ಒದಗಿಸಿ ಕೊಡುವ ಆತನಾಗಿದ್ರೆ ಹಲ್ಲೆಲೂಯ. ನಿನ್ನ ಮುಂದೆ ಇರುವಂತಹ ಸೌಲನೇ ಇರಬಹುದು, ಅಲ್ಲ ನಿನ್ನ ಮುಂದೆ ಇರುವಂತಹ ಗೋಲ್ಯಾತನಂತ ಶತ್ರುವೇ ಆಗಿರಬಹುದು, ಆತನನ್ನ ಕಡಿಯುವುದಕ್ಕೆ ಸಾಮಾನ್ಯ ಕತ್ತಿ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಆರೋಹಣ ಉದ್ದ ಇದ್ದಾನೆ, ದಪ್ಪ ಇದ್ದಾನೆ, ಗಟ್ಟಿ ಇದ್ದಾನೆ, ಅವನು ಒಂದೊಂದು ಶಸ್ತ್ರಾಸ್ತ್ರ ಏನ್ ಹಿಡಿದಿದ್ದಾನೆ, ಕೆಜಿ ಗಟ್ಟಲೆ ಇದೆ. ಆ ಕೆಜಿ ಗಟ್ಟಲೆ ಇಟ್ಕೋಬೇಕಂದ್ರೆ ಒಬ್ಬ ವ್ಯಕ್ತಿ ಆಗಿರಬೇಕು. ಯಾರು ನೋಡಿದ್ರೆ ಬಿಗ್ ಶೋ ಅನ್ನುವಂತ ಒಂದು WWE ಇರುವಂತ ಅಂತ ವ್ಯಕ್ತಿ ಇವನು ಗೋಲ್ಯಾತ ಆಗಿದ್ದಾನೆ. ಅವನ ಆ ಒಂದು ವ್ಯಕ್ತಿ ತನ್ನ ಕತ್ತಿಯನ್ನು ಇಟ್ಕೊಂಡು ಅವನಿಗೆ ತಕ್ಕದಾದ ಕತ್ತಿಯನ್ನು ಇಟ್ಕೊಂಡಿರ್ತಾನೆ. ಆ ಕತ್ತಿಯನ್ನು ಎತ್ತಿ ಏನ್ ಮಾಡ್ತಾ ಇದ್ದಾನೆ ದಾವಿದನು? ಅವನ ತಲೆಯನ್ನೇ ಕಡಿತಾ ಇದ್ದಾನೆ. ಹಲ್ಲೆಲೂಯ. ಕೆಲವರು ಏನಂತಂದ್ರೆ ಈ ಸೈತಾನನನ್ನ ಸುಮ್ಮನೆ ಒಡೆದು ಹಂಗೆ ವಿಲವಿಲ ಒದ್ದಾಡಿಸಿ ಬಿಟ್ಬಾರ್ದು, ಸಂಪೂರ್ಣವಾಗಿ ಕಟ್ಟು ಮಾಡಬೇಕು, ಸಂಪೂರ್ಣವಾಗಿ ಅದನ್ನು ನಾಶ ಮಾಡಬೇಕು. ಯಾಕೆಂದ್ರೆ ಕೆಲವು ಬಾರಿ ನಾವು ಖಾಲಿ ಪ್ರಾರ್ಥನೆಯಲ್ಲಿ ಕೆಲವು ವಿಚಾರಗಳನ್ನ ಟಚ್ ಮಾಡಿ ಬರ್ತೀವಿ ಅಷ್ಟೇನೆ. ಆದ್ರೆ ನೀವು ಸಂಪೂರ್ಣವಾಗಿ ಆ ಇರುವಂತಹ ವಿಚಾರಗಳನ್ನ ನೀವು ಕಡಿದು ಬಿಟ್ರೆ, ಈ ಲೋಕದ ಸಂಬಂಧದಿಂದ ಕಡಿದು ಬಿಡೋದ್ರಿಂದ, ಸೈತಾನನ ಕಾರ್ಯಗಳಿಂದ ನೀವು ಕಡಿದು ಬಿಡೋದ್ರಿಂದ ಸಂಪೂರ್ಣವಾಗಿ ನೀವು ಆವಾಗ ಮಾತ್ರವೇ ಅಲ್ಲಿ ಜಯ ದೊರಕುವಂತದ್ದಾಗಿದೆ. ಹಲ್ಲೆಲೂಯ. ಅದಕ್ಕೆ ದಾವಿದನು ಹೇಳ್ತಾನೆ, ಕೀರ್ತನೆ 18ನೇ ಅಧ್ಯಾಯ 32ನೇ ವಚನದಲ್ಲಿ, 32ರಿಂದ 36 ವಚನಗಳ ಈ ರೀತಿ ಇದೆ. ಯುದ್ಧ ಮಾಡಿದ್ನಲ್ಲ, ನಾನು ಗೋಲ್ಯಾತನನ್ನು ಕೊಂದನಲ್ಲ. ಜನರೆಲ್ಲ ಹೇಳ್ತಾ ಇದ್ರಲ್ಲ, ದಾವಿದನು ಗೋಲ್ಯಾತನನ್ನು ಕೊಂದ, ಇಸ್ರೇಲ್ಗೆ ಜಯ ಕೊಟ್ಟ, ಇಸ್ರೇಲ್ಗೆ ಜಯ ತಂದ. ಹೇಗೆ ತಂದ ಅಂತ ಅನ್ಕೊಂಡು ಅವನು ಕೀರ್ತನೆಯಲ್ಲಿ ಬರೆದಿದ್ದಾನೆ, ನನಗೆ ಶೌರ್ಯವೆಂಬ ನಡುಕಟ್ಟವನ್ನು ಬಿಗಿಯುವವನು, ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ. ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡುತ್ತಾನೆ, ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲಿಸುತ್ತಾನೆ. ಆತನೇ ನನಗೆ ಯುದ್ಧ ವಿದ್ಯೆಯನ್ನು ಕಲಿಸಿದರಿಂದ ನಾನು ತಾಮ್ರದ ಬಿಲ್ಲನ್ನಾದರೂ ಉಪಯೋಗಿಸಬಲ್ಲೆನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಏನ್ ಹೇಳ್ತಾ ಇದ್ದಾನೆ? ನನಗೆ ಯುದ್ಧ ವಿದ್ಯೆ ಯಾರು ಕಲಿಸಿದಂತೆ? ಯಾರೋ ಒಬ್ಬ ತರಬೇತಿ ಮಾಡುವಂತ ಟೀಚರ್ ಅಲ್ಲ, ಯಾವುದೋ ತರಬೇತಿ, ಯುದ್ಧ ತರಬೇತಿ ಮಾಡಿ ಎಲ್ಲೋ ವ್ಯಕ್ತಿಯನ್ನ ಕರ್ಕೊಂಡು ನಾನು ತರಬೇತಿ ಅವನ ಹತ್ರ ತಗೊಂಡಿಲ್ಲ. ನಾನು ಯಾರನ್ನ ಯುದ್ಧ ತರಬೇತಿಯನ್ನು ಹೊಂದಿದೆ? ನನ್ನ ಕರ್ತನಾದ ದೇವರಿಂದ ನಾನು ಯುದ್ಧ ತರಬೇತಿಯನ್ನು ಹೊಂದಿಕೊಂಡೆ. ಹಲ್ಲೆಲೂಯ ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಅವರು ಹೇಳ್ತಾರೆ, ತಾಮ್ರದ ಬಿಲ್ಲನ್ನಾದರೂ ನಾನು ಉಪಯೋಗಿಸ್ತಾನೆ. ತಾಮ್ರದ ಬಿಲ್ಲು, ತಾಮ್ರವನ್ನು ನಾವು ಎತ್ತಿ ನೋಡೋದಾದ್ರೆ ಒಂದು ಚಿಕ್ಕ ವೇಟ್, ಬಹಳ ವೇಟ್ ಬರುತ್ತೆ. ಈ ತಾಮ್ರದ ಬಿಲ್ ಎಷ್ಟಿರ್ಬೋದು ಅಂತ ನಾನು ಸರ್ಚ್ ಮಾಡಿದಾಗ ಅದು 367 kg ಬರುತ್ತಂತೆ. ಅದನ್ನ ಅಲ್ಲಾಡ್ಸಕ್ಕಾಗಲ್ಲ. ಅಂತ ಬಿಲ್ಲನ್ನ ಎತ್ತಿ ದಾವಿದನು ಅದಕ್ಕೆ ಆ ಬಾಣವನ್ನು ಹಾಕಿ
ಉಪಯೋಗಿಸಬಲ್ಲೆ ಎಂದು ಹೇಳ್ತಾ ಇದ್ದೇನೆ. ಹಲ್ಲೆಲೂಯ. ಈ ಬಲ ಆತನಿಗೆ ಎಲ್ಲಿಂದ ಬಂತು ಬೇರೆ? ಹಲ್ಲೆಲೂಯ. ಈ ಶಕ್ತಿ ಎಲ್ಲಿಂದ ಬಂತು? ಒಂದು, ಆತನ ಕರ್ತನನ್ನ ಅವಲಂಬಿತನಾಗಿದ್ದ, ಅವನು ಕರ್ತನನ್ನ ಮಾತ್ರವೇ ನಿರೀಕ್ಷಿಸ್ತಾ ಇದ್ದ. ಹಲ್ಲೆಲೂಯ. ಅದನ್ನ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಹೇಳ್ತಾನೆ, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಬಲಗೈ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ, ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಟ್ಟದ್ದರಿಂದ ನನ್ನ ಹರಡುಗಳು ಕದಲುವುದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ನೀನು ನನಗೆ ಎಲ್ಲವನ್ನ ಕೊಟ್ಟದ್ರಿಂದ ನನ್ನ ಕಾಲು ಎಂದಿಗೂ ಕದಲುವುದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ನಾವು ದಾವೀದನ ರೀತಿಯಲ್ಲಿ ನಾವು ಹೋಗುವವರಾಗಿರಬೇಕು. ಯಾಕಂತಂದ್ರೆ ನಾವು ಯವನಸ್ಥನನ್ನ, ಒಬ್ಬ ಯವನಸ್ಥ ಅಧಿಕಾರಿ, ಯವನಸ್ಥ ಶ್ರೀಮಂತನನ್ನ ಒಬ್ಬ ದೇವರ ಕಡೆ ಬರುವುದನ್ನು ನಾವು ನೋಡ್ತೇವೆ. ಅವನು ಹೇಳ್ತಾ ಇದ್ದಾನೆ, ನನಗೆ ಎಲ್ಲ ಇದೆ, ಅಧಿಕಾರ ಇದೆ, ಹಣ ಇದೆ, ಎಲ್ಲ ಇದೆ. ಆದ್ರೆ ಆದ್ಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಆಜ್ಞೆಗಳನ್ನ ಕೈಗೊಂಡು ನಡೀತಿದ್ದೇನಪ್ಪ, ಆಯ್ತು, ಆಜ್ಞೆಗಳನ್ನೆಲ್ಲವನ್ನ ನಡೆದುಕೊಳ್ತಾ ಇದ್ದೀನಿ ಅನ್ನೋದನ್ನ ಏನ್ ಹೇಳ್ತಾ ಇದ್ದೆ ನಾನು? ನನ್ನ ಹತ್ರ ಎಲ್ಲ ಇದೆ, ನಾನೆಲ್ಲ ಮಾಡ್ತಾ ಇದ್ದೀನಿ, ನಾನೆಲ್ಲ ಮಾಡ್ತಾ ಇದ್ದೀನಿ. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ನೀನ್ ಮಾಡ್ತಾ ಇದೀಯ, ನೀನ್ ಏನ್ ಇದೆ ಅಂದಿದ್ಯಾ ಅದನ್ನ ತೆಗೆದು ಬಡವರಿಗೆ ಕೊಡು. ನೀನು ತೆಗೆದು ಬಡವರಿಗೆ ಕೊಡು. ನೀನು ಶೂನ್ಯವಾಗಿ ನಿಲ್ಲೋದಾದ್ರೆ ಮಾತ್ರನೇ ನಿನ್ನನ್ನ ದೇವರು ಉಪಯೋಗಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯ. ನೀನು ಶೂನ್ಯವಾಗಿ ನಿಲ್ಲೋದಾದ್ರೆ ಮಾತ್ರ, ದಾವೀದನ ರೀತಿಯಲ್ಲಿ ಕರ್ತನನ್ನು ಮಾತ್ರವೇ ನೀನು ಅವಲಂಬನೆ ಮಾಡುವುದಾದ್ರೆ, ಕರ್ತನಗೋಸ್ಕರ ಮಾತ್ರವೇ ನೀನು ಜೀವಿಸೋದಾದ್ರೆ, ನಿನಗೇನಿದ್ರೂ ಕೂಡ ಅದನ್ನ ಕಸವೆಂದೆಣಿಸಿ. ಯಾಕಂದ್ರೆ ಇವನು ಪೌಲನು ಹೇಳ್ತಾ ಇದ್ದಾನೆ, ನಾನು ಎಲ್ಲವನ್ನ ಕಸವೆಂದೆಣಿಸಿದ್ದೇನೆ, ಎಲ್ಲವನ್ನ ಕಸವೆಂದೆಣ್ಣೆ. ಮೊದಲು ನಾನು ಎಲ್ಲ ತುಂಬಿರೋದನ್ನ ಖಾಲಿ ಮಾಡಿಕೊಂಡು ಕರ್ತನ ಸನ್ನಿಧಿಗೆ ಬರುವುದಾದ್ರೆ ಕರ್ತನು ನಮ್ಮನ್ನ ಮೇಲಕ್ಕೆತ್ತುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಒಂದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ದೇವರ ವಾಕ್ಯ ನಮಗೆ ದೇವರು ಕೊಡ್ತಾ ಇದ್ದಾರೆ, ನಮ್ಮನ್ನ ಶುದ್ಧಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ನೀನು ಕರ್ತನ ಮಾತನ್ನ ಮಾತ್ರ. ಯಾಕಂತಂದ್ರೆ ನಿನ್ನ ದಿವಸ ಒಬ್ರು ಯಾರೋ ಸಾಕ್ಷಿ ಹೇಳುವಾಗ ಅವರು ಹೇಳಿದ್ರು, ನಾನು ಹಿಂದೆ ಮುಂದೆ ನೋಡದೆ ದೇವರನ್ನ ಅವಲಂಬಿಸಿಕೊಂಡು ಬಂದೆ, ದೇವರು ಹೇಳಿದ ಮಾತನ್ನ, ಸೇವಕರು ದೇವರ ಪ್ರೇರೇಪಣೆಯನ್ನು ಏನು ಹೇಳಿದ್ರು ಅದನ್ನ ನಾನು ನಂಬಿಕೊಂಡು ಬಂದೆ ಅನ್ನೋದನ್ನ ಹೇಳಿದ್ರು. ಈ ರೀತಿಯಲ್ಲಿ ನಡೆಯುವವರನ್ನ ಮಾತ್ರವೇ ದಾವೀದನ ರೀತಿಯಲ್ಲಿ ದೇವರು ನಡೆಸಲು ಸಾಧ್ಯ. ಹಲ್ಲೆಲೂಯ. ನಾವು ಅನುಭವದ ಮುಖಾಂತರವಾಗಿ ಅಥವಾ ನಮಗೆ ಅಕ್ಕಪಕ್ಕ ಇರುವಂತ ವ್ಯಕ್ತಿಗಳು ಹೇಳಿದ ವಿಚಾರಗಳ ಮುಖಾಂತರವಾಗಿ, ಸಜೆಷನ್ ಮುಖಾಂತರವಾಗಿ, ಸಲಹೆ ಮುಖಾಂತರವಾಗಿ, ಅವ್ರ ಜೀವಿತದಲ್ಲಿ ಹೀಗಾಯ್ತು, ನನ್ನ ಜೀವಿತದಲ್ಲಿ ಹೀಗಾಗುತ್ತಾ, ಅಥವಾ ಅವ್ರ ಜೀವಿತದಲ್ಲಿ ಹಿಂಗಾಯ್ತು, ನನ್ನ ಜೀವಿತದಲ್ಲಿ ಹಿಂಗಾಗುತ್ತಾ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡದೆ, ದೇವರು ಏನನ್ನು ಹೇಳುತ್ತಾರೆ, ಕರ್ತನು ಏನನ್ನು ಹೇಳುತ್ತಾನೆ ಅದನ್ನ ನಾವು ತೆಗೆದುಕೊಂಡು ಮುಂದೆ ಬರೋದಾದ್ರೆ, ಮುಂದೆ ಹೆಜ್ಜೆ ಇಡುವುದಾದ್ರೆ, ನಿನ್ನ ಹೆಜ್ಜೆಯನ್ನ ಅದನ್ನು ಗಟ್ಟಿಯಾಗಿ ನಿಲ್ಲಿಸುವ ಆತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣ. ನಾವು ಈ ವಾಕ್ಯದ ಪ್ರಕಾರವಾಗಿ ಇವತ್ತಿನ ದಿವಸದಿಂದ ನಡೆಯುವವರಾಗೋಣ. ನಾವು ಕರ್ತನನ್ನು ಮಾತ್ರವೇ ನಂಬುವವರಾಗೋಣ. ಮುಂದಿನ ಭಾಗ ನಮಗೆ ಸಮಯ ಸಿಕ್ಕೋದಾದ್ರೆ ಕರ್ತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸುವ ವಿಚಾರವಾಗಿ ನಾವು ಮುಂದಿನ ಸೆಷನ್ ಅಲ್ಲಿ ಕಲಿಯೋಣ. ಈ ಕರ್ತನ ಸನ್ನಿಧಿ ವಾಗ್ದಾನ ವಾಕ್ಯವನ್ನ ತೆಗೆದುಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಬೇರೆ ಇವತ್ತಿನ ದಿವಸ ಹೌದು, ದಾವೀದನ ಆ ಒಂದು ಜೀವಿತವನ್ನ ಇವತ್ತಿನ ದಿವಸ ನಾವು ಕಲಿತುಕೊಂಡಿದ್ದೇವೆ. ಕರ್ತನ ಪ್ರಕಟಣೆಗಳು ನಮಗೆ ದೊರಕಿದ್ದೇವೆ. ಆದ್ರೆ ನಾವು ಅದರಂತೆ ನಡೆಯುವಂತ ಅವಶ್ಯಕತೆ ಇದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನಾದ ದೇವರೇ, ನಿನ್ನ ಮಕ್ಕಳು ಸ್ವಾಮಿ ನಿನ್ನ ಮೇಲೆ ಮಾತ್ರವೇ ಅವಲಂಬನೆ ಉಳ್ಳವರಾಗು, ನಿನ್ನ ಮಾತನ್ನ ಮಾತ್ರವೇ ತೆಗೆದುಕೊಳ್ಳುವ ಹಾಗೆ ಕರ್ತನೆ, ಲೋಕದಲ್ಲಿ ಜ್ಞಾನಿಗಳು, ಲೋಕದಲ್ಲಿರುವಂತ ದೊಡ್ಡವರು, ಕರ್ತನೆ ಪ್ರಭಾವಿ ವ್ಯಕ್ತಿಗಳು, ರಾಜಕಾರಣಿ ವ್ಯಕ್ತಿಗಳು, ಇವರೆಲ್ಲಾ ಮಾತುಗಳನ್ನ ಕೇಳುವುದಕ್ಕೆ ಹೆಚ್ಚಿನದಾಗಿ ನಿನ್ನ ಮಾತನ್ನ ಕರ್ತನೆ ಪ್ರಾಶಸ್ತ್ಯವೆಂದು, ಪ್ರಾಮುಖ್ಯವೆಂದು ನೆನೆಸಿ ಅದನ್ನ ಮಾತ್ರ ಹಿಂಬಾಲಿಸುವಾಗ ನೀನು ಕಾರ್ಯ ಮಾಡಿ ಸಪ್ಪ. ಕರ್ತನೆ, ಯಾವಾಗ ನಿನ್ನನ್ನು ನಾವು ಅವಲಂಬಿಸುತ್ತೇವೋ ನಮಗೆ ಕರ್ತನೆ ಯಶಸ್ಸು ಖಂಡಿತ, ನಮಗೆ ಜಯ ಖಂಡಿತ ಸ್ವಾಮಿ. ಕರ್ತನೆ ರಾಜ, ಇದನ್ನ ಮಾಡುವುದಕ್ಕೆ ನಮಗೆ ಸೈತಾನನ ಬಿಡೋದಿಲ್ಲ. ಆ ಬಿಡದೆ ಇರುವಂತಹ ಸೈತಾನ ಶಕ್ತಿಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡೆ ಜೀವ ಉಳ್ಳ ತಂದೆಯೇ. ಆಮೆನ್. ಹಲ್ಲೆಲೂಯಾ.